ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶನಿ ಗ್ರಹರು ವಕ್ರಿ ಆಗ್ತಾ ಇದ್ದಾರೆ 26ನೇ ತಾರೀಕು ಜುಲೈ 26 ರಾತ್ರಿ 11:44ಕ್ಕೆ. ಸೊ ಹಾಗಾಗಿ 27ರಿಂದ ಪ್ರಿಡಿಕ್ಷನ್ಸ್ನ ತಗೊಳ್ಳಿ, ಜುಲೈ 27ರಿಂದ. ಸೊ ಒಟ್ಟು ನಮಗೆ 4.5 ತಿಂಗಳು ನವೆಂಬರ್ ತನಕ ಇವರು ರೆಟ್ರೋಗ್ರೇಡ್ ಆಗಿರ್ತಾರೆ. ಸೊ ಗೋಚಾರದ ಲಗ್ನ ಫಲಗಳು ಹೇಗಿದೆ ಅಂತ ನಾವು ನೋಡೋಣ. ಡೈರೆಕ್ಟ್ ಆಗಿ ನೀವು ನಿಮ್ಮ ಲಗ್ನದ ಪ್ರಿಡಿಕ್ಷನ್ಸ್ಗೆ ಹೋಗೋ ಮುನ್ನ ಸೊ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಏನು ಕ್ಲಾರಿಟಿ ಅಂತ ಹೇಳಿದ್ರೆ, ಡಿಸೆಂಬರ್ 11ನೇ ತಾರೀಕು, ಓಕೆ, ಡಿಸೆಂಬರ್ 11ನೇ ತಾರೀಕುವರೆಗೂ ರೆಟ್ರೋಗ್ರೇಡ್ ಇರುತ್ತೆ ಶನಿ ಗ್ರಹರು. ನಾನು ನಿಮ್ಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಬನ್ನಿ ಎಕ್ಸಾಂಪಲ್ ಮುಖಾಂತರ ಸೊ ನಾನು ನಿಮಗೆ ಹೇಳ್ತೀನಿ. ಒಂದು ಚಾರ್ಟಲ್ಲಿ ಅಂದರೆ ಒಂದು ಜಾತಕದಲ್ಲಿ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ರಿಗೆ ಶನಿ ರೆಟ್ರೋಗ್ರೇಡ್ ಆಗಿರುತ್ತೆ, ಒಬ್ರಿಗೆ ಶನಿ ರೆಟ್ರೋಗ್ರೇಡ್ ಆಗಿರೋದಿಲ್ಲ. ಹಾಗಾಗಿ ಸೊ ಶನಿ ರೆಟ್ರೋಗ್ರೇಡ್ ಅಂತ ಹೇಳಿದ್ರೆ ಏನು? ಸೊ ಪೆಂಡಿಂಗ್ ವರ್ಕ್ನ ಕ್ಲಿಯರ್ ಮಾಡಬೇಕು. ಯಾವ್ಯಾವ ರೀತಿ ಪೆಂಡಿಂಗ್ ವರ್ಕ್ ಅನ್ನೋದು ಜನ್ಮ ಜಾತಕದ ಮೇಲೆ ಇರುತ್ತೆ. ನಿಮಗೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶನಿ ಇದ್ರೆ ಅಥವಾ ಗುರು ಇದ್ರೆ ಅಥವಾ ಶನಿ ನಕ್ಷತ್ರದಲ್ಲಿ ಗ್ರಹ ಕೂತಿದ್ರೆ ಇದು ಈಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ R1 R2 ಎಕ್ಸಾಂಪಲ್ ತಗೊಳ್ಳೋಣ. R1 ಬಂದು ರೆಟ್ರೋಗ್ರೇಡ್, R2 ಸ್ಟೂಡೆಂಟ್ ಬಂದು ನಾರ್ಮಲ್ ಸ್ಯಾಟ್ರನ್ ಅಂತ ಹೇಳಿದ್ರೆ ರೆಟ್ರೋಗ್ರೇಡ್ ಇಲ್ಲ. ಈಗ ಈ ವಿಡಿಯೋಸ್ನ ಜನ್ಮ ಜಾತಕದಲ್ಲಿ ರೆಟ್ರೋಗ್ರೇಡ್ ಇರೋರು ನೋಡ್ತೀರಾ, ಜನ್ಮ ಜಾತಕದಲ್ಲಿ ರೆಟ್ರೋಗ್ರೇಡ್ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಕೂಡ ನೋಡ್ತೀರಾ. ಇಬ್ಬರಿಗೂ ದಶಾ ನಡೀತಾ ಇರುತ್ತೆ. ರೆಟ್ರೋಗ್ರೇಡ್ ಪರ್ಸನ್ಗೂ ದಶಾ ನಡೀತಾ ಇರುತ್ತೆ, ರೆಟ್ರೋಗ್ರೇಡ್ ಇಲ್ಲದೆ ಇರೋ ಪರ್ಸನ್ಗೂ ನಡೆಯುತ್ತೆ. ಸೊ ಈ ರೆಟ್ರೋಗ್ರೇಡ್ ಪರ್ಸನ್ ಏನಾಗಿರುತ್ತೆ ಗೊತ್ತಾ? ಇಂಟು 3 ಪಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 10th ಓದ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. R1 R2 ಇಬ್ರು ಸ್ಟೂಡೆಂಟ್ಸು 10th ಓದ್ತಿದ್ದಾರೆ. R1 ಬಂದು ರೆಟ್ರೋಗ್ರೇಡ್, ಅದರ ಅರ್ಥ ಆಲ್ರೆಡಿ ಅವರು ಇಂಟು 3 ಪಟ್ಟು ಅಂತ ಹೇಳಿದ್ರೆ ಸಿಲೆಬಸ್ನ 3 ಬಾರಿ ರಿಪೀಟ್ ಆಗಿ ಓದಿರ್ತಾರೆ. ರಿಪೀಟ್ ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಹಾರ್ಡ್ ವರ್ಕ್ ಹಾಕಿರ್ತಾರೆ, ಡಿಸಿಪ್ಲಿನ್ ಇರ್ತಾರೆ, ಸ್ಟೆಬಿಲಿಟಿ ಇರುತ್ತೆ. ಸೊ ಹಾಗಾಗಿ R2 ಡೈರೆಕ್ಟ್ ಇದೆ ನೋಡಿ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಅಂದ್ರೆ ರೆಟ್ರೋಗ್ರೇಡ್ ಇಲ್ಲದೆ ಇರ್ತಾರಲ್ಲ, ಇವರು ಜಸ್ಟ್ ಒಂದ್ ಸಾರಿ ಓದಿರ್ತಾರೆ. ಓಕೆ, ಈಗ ಎಕ್ಸಾಮ್ಸ್ ಬರುತ್ತೆ. ಎಕ್ಸಾಮ್ಸ್ ಅಂದ್ರೆ ಏನು? ಶನಿ ರೆಟ್ರೋಗ್ರೇಡ್. ಅವಾಗ ಏನಾಗುತ್ತೆ, ಟೀಚರ್ಸ್ ಪುನಃ ಹೇಳ್ತಾರೆ ಏನಂತ? ರಿವಿಷನ್ ಮಾಡ್ಕೊಂಡು ಬನ್ನಿ ಅಂತ. ಇವ್ರಿಗೇನು ಮ್ಯಾಟ್ರೇ ಆಗೋದಿಲ್ಲ, ಬಿಕಾಸ್ ಆಲ್ರೆಡಿ 3 ಬಾರಿ ರಿವಿಷನ್ ಮಾಡಿ 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 ಅದೊಂದು ದೊಡ್ಡ ವಿಚಾರನೇ ಅಲ್ಲ. ಓಕೆ, ಎನಿವೆ ನಾನು ಆಲ್ರೆಡಿ 3 ಸಾರಿ ಮಾಡಿದ್ದೀನಿ, ಇನ್ನೊಂದ್ಸಾರಿ ರಿವಿಷನ್ ಮಾಡೋದ್ರಲ್ಲಿ ದೊಡ್ಡ ವಿಚಾರನೇ ಇಲ್ಲ. ಇವ್ರಿಗೆ ರೆಟ್ರೋಗ್ರೇಡ್ ಆಗಿರೋರ್ಗೆ ಈ ಬಾರಿ ರೆಟ್ರೋಗ್ರೇಡ್ ಆಗೋದು ತುಂಬಾ ದೊಡ್ಡ ಮಟ್ಟದ ವಿಚಾರ ಏನು ಅಲ್ಲ. ಓಕೆ, ಕ್ಲಿಯರ್. ಈಗ ಫ್ರಸ್ಟ್ರೇಷನ್ನು, ಇರಿಟೇಷನ್ನು, ಟಾರ್ಚರು, ಮೆಂಟಲ್ ಇರಿಟೇಷನ್ ಯಾರಿಗಾಗುತ್ತೆ ಅಂದ್ರೆ ಡೈರೆಕ್ಟ್ ರೆಟ್ರೋಗ್ರೇಡ್ ಇದೆಯಲ್ಲ, ರೆಟ್ರೋಗ್ರೇಡ್ ಇಲ್ಲದೆ ಇದೆಯಲ್ಲ ಶನಿ ಅವ್ರಿಗೆ. ಯಾಕೆ ಹೇಳಿ? ಇವ್ರು ಒಂದ್ಸಾರಿ ಮಾಡಿರ್ತಾರೆ ರಿವಿಷನ್. ಓಕೆನಾ? ಈಗ ಟೀಚರ್ಸ್ ಬೇರೆ ಹೇಳ್ತಿರ್ತಾರೆ ಅವ್ರಿಗೆ ಏನು, ರಿವಿಷನ್ ಮಾಡ್ಕೊಂಡು ಬನ್ನಿ ಅಂತ. ಈ ವ್ಯಕ್ತಿಗಳಿಗೆ ಈ ಒಂದು ರೆಟ್ರೋಗ್ರೇಡ್ ಪೀರಿಯಡ್ ತುಂಬಾನೇ ಲೈಕ್ ಇರಿಟೇಷನ್ ಪೀರಿಯಡ್ ಆಗಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಜನ್ಮ ಜಾತಕದಲ್ಲಿ ಶನಿ ಕೂತಿರುವಂತಹ ಮನೆ, ಕಂಜಂಕ್ಷನ್ ಆಗಿರುವಂತಹ ಗ್ರಹಗಳು, ಕೂತಿರುವಂತಹ ನಕ್ಷತ್ರ, ಅದಾದ್ಮೇಲೆ D9 ಅಲ್ಲಿ ಶನಿಯ ಪೊಸಿಷನ್ ಪ್ಲಸ್ ದಶ, ಇಷ್ಟು ಕ್ಯಾಟಗರಿನ ನೀವು ನೋಡ್ಬೇಕು. ಈಗ ಇನ್ನೊಂದು ಪ್ರಶ್ನೆ, ಜನ್ಮ ಜಾತಕದಲ್ಲಿ ರೆಟ್ರೋಗ್ರೇಡ್ ಶನಿ ಆಗಿರೋರ್ಗೆ ಈಗ ಟ್ರಾನ್ಸಿಟ್ ಅಲ್ಲಿ ರೆಟ್ರೋಗ್ರೇಡ್ ಆಗೋದ್ರಿಂದ ಡಬಲ್ ಧಮಾಕಾನ? ಇಲ್ಲ, ಆ ಥರ ಯಾವುದೇ ಬುಕ್ಕಲ್ಲಿ, ಫಲದೀಪಕ ಆಗಿರಬಹುದು, ಸಾರಾವಲಿ ಆಗಿರಬಹುದು, ಬೃಹತ್ ಪರಾಶರ ಹೋರ ಆಗಿರಬಹುದು, ಯಾವುದೇ ಬುಕ್ಕಲ್ಲಿ ಬರ್ದಿಲ್ಲ. ಡಿಪೆಂಡಿಂಗ್ ಆನ್ ನಿಮ್ಮ ಜನ್ಮ ಜಾತಕದ ವೈಯಕ್ತಿಕ ಕರ್ಮಗಳು, ಪ್ರೀವಿಯಸ್ ಕರ್ಮಗಳು. ಸೊ ಅದು ಏನ್ ಜನ್ಮ ಜಾತಕದಲ್ಲಿ ಶನಿ ಪೊಸಿಷನ್ ಇರುತ್ತೆ, ಶನಿ ಓನ್ ಹೌಸ್ ಅಲ್ಲಿ ಇದೆಯಾ, ಶನಿ ಆತ್ಮಕಾರಕನ, ಶನಿ ಕಂಜಂಕ್ಷನ್ ಜುಪಿಟರ್ ಜೊತೆ ಆಗಿದೆಯಾ, ಶನಿ ನೀಚ ಇದ್ದಾರಾ, ಶನಿ ಉಚ್ಚ ಇದ್ದಾರಾ, ಶನಿ ವಾಟರ್ ಸೈನ್ಸ್ ಅಲ್ಲಿ ಇದೆಯಾ, ಅದು ನಿಮ್ಮ ವೈಯಕ್ತಿಕ ಜನ್ಮ ಜಾತಕಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರೆಟ್ರೋಗ್ರೇಡ್ ಸ್ಯಾಟರ್ನ್ ಇರೋರ್ಗೆ ಈ ಪ್ರೆಸೆಂಟ್ ರೆಟ್ರೋಗ್ರೇಡ್ ಸ್ಯಾಟರ್ನ್ ಡಬಲ್ ಧಮಕ ಇರೋದಿಲ್ಲ. ಒಂದ್ ವೇಳೆ ಇರುತ್ತೆ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸ್ಯಾಟರ್ನ್ ಡೈರೆಕ್ಟ್ ಆಗಿ ಅಂದ್ರೆ ರೆಟ್ರೋಗ್ರೇಡ್ ಇಲ್ಲದೆ ಇರೋರ್ಗೆ ಈಗ ಶನಿ ರೆಟ್ರೋಗ್ರೇಡ್ ಆಗ್ತಾ ಇದಾರಲ್ಲ, ಸೊ ಹಾಗಾಗಿ ಇವ್ರಿಗೆ ಏನಾದ್ರು ಹೆವಿ ಪ್ರಾಬ್ಲಮ್ಸ್ ಆಗುತ್ತಾ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಆನ್ ದಶಾ ಪ್ಲಸ್ ಡಿಪೆಂಡಿಂಗ್ ಆನ್ ಆ ಮನೆ, ಯಾವ ಮನೆಯಲ್ಲಿ ಕೂತಿದೆಯಲ್ಲ ಶನಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಸತ್ಯನ ತಿಳ್ಕೊಳ್ದೆ ಸೊ ಸುಮ್ಮನೆ ಲಗ್ನಕ್ಕೆ ಹೋಗ್ಬಿಟ್ಟು ಶನಿ ವಕ್ರಿ ಆಗ್ತಾ ಇದೆ, ಓ ಭಯ ಪಡ್ಬೇಕು, ಥರ ಏನು ಭಯ ಇಲ್ಲ. ಪೆಂಡಿಂಗ್ ವರ್ಕ್ ಇರುತ್ತೆ. ಸೊ ಪೆಂಡಿಂಗ್ ವರ್ಕ್ನ ಕ್ಲಿಯರ್ ಮಾಡೋಕ್ಕೆ ರೆಟ್ರೋಗ್ರೇಡ್ ಆಗುತ್ತೆ.
ಇಲ್ಲಿ ಸ್ಪೆಷಲ್ ಆಗಿ ಯಾರಿಗೆ ಎಕ್ಸ್ಟ್ರಾ ಅಂತ ಹೇಳಿದ್ರೆ, ಜನ್ಮ ಜಾತಕದಲ್ಲಿ ಶನಿ 7th ಹೌಸ್ ಅಲ್ಲಿ ಇದ್ದು ರೆಟ್ರೋಗ್ರೇಡ್ ಆಗಿದ್ರೆ ಅಗೇನ್ ಕಂಡೀಷನ್ಸ್ ಅಪ್ಲೈ. ಉಚ್ಚ, ನೀಚ, ಓನೈಸ್, ವಾಟರ್ ಸೈನ್ಸ್, ಎಕ್ಸಾಲ್ಟೇಷನ್ ಸೈನ್ಸ್, ಫ್ರೆಂಡ್ಲಿ ಸೈನ್ಸ್, ಎನಿಮಿ ಸೈನ್ಸ್ ಡಿಪೆಂಡಿಂಗ್ ಆನ್ ಚಾರ್ಟ್. ಓಕೆ, ನಿಮ್ಮ ಪ್ರೀವಿಯಸ್ ಸ್ಪೌಸ್ ಬರ್ತಾರೆ. ಯಾರಿಗೆ ಜನ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ರೆಟ್ರೋ ಆಗಿದ್ರೆ ಪೂರ್ವ ಜನ್ಮದ ಗಂಡ ಅಥವಾ ಹೆಂಡತಿ, ಅವರು ನಿಮಗೆ ಒಳ್ಳೇದ್ ಮಾಡ್ತಿದಾರಾ ಕೆಟ್ಟದ್ ಮಾಡ್ತಿದಾರಾ, ಅದರಿಂದ ನೋವಿದೆಯಾ ಅಥವಾ ಖುಷಿ ಇದೆಯಾ ಅನ್ನೋದು ನವಾಂಶದ ಮೇಲೆ ಕ್ಲಿಯರ್ ಆಗಿ ಪಿಕ್ಚರ್ ಬಂದ್ಬಿಡುತ್ತೆ ನವಾಂಶದಲ್ಲಿ. ಓಕೆ, ಈ ಪ್ರೀವಿಯಸ್ ಹಸ್ಬೆಂಡು ನಿಮ್ದು ಕರ್ಮ ಒಳ್ಳೇದಿದ್ರೆ ತುಂಬಾ ಚೆನ್ನಾಗಿರುತ್ತೆ ನವಾಂಶದಲ್ಲಿ, ಕರ್ಮ ಕೆಟ್ಟದಿದ್ರೆ ಅಷ್ಟೇ ಇಂಟು ಸಫರಿಂಗ್ ಜಾಸ್ತಿ ಇರುತ್ತೆ. ಪ್ಲಸ್ ಏಜ್ ಅಲ್ಲಿ ಸ್ವಲ್ಪ ದೊಡ್ಡವರು ಇರ್ತಾರೆ. ಅದೇನಾದ್ರೂ ಮರ್ಕ್ಯುರಿ ಸೈನ್ಸ್ ಆಗಿದ್ರೆ ನಿಮ್ಮ ಏಜು ಅಥವಾ ನಿಮ್ಗಿನ ಒಂದ್ ಏಜು ಕಮ್ಮಿ ಇರ್ತಾರೆ, ಅಥವಾ ಈ ಕಮ್ಮಿ ಏಜ್ ಹುಡುಗಿ ಜಾಸ್ತಿ ಏಜ್ ಇರುತ್ತೆ, ಹುಡುಗ ಕಮ್ಮಿ ಏಜ್ ಮದ್ವೆ ಆಗ್ತಾರಲ್ಲ, ಸೊ ಅವ್ರದ್ದು ಏನಾದ್ರು ಸಪ್ತಮದಲ್ಲಿ ಶನಿ ಮರ್ಕ್ಯುರಿ ಸೈನ್ಸ್ ಅಲ್ಲಿ ಇದ್ರೆ ಸೊ ಅವ್ರಿಗೆ ಈ ತರ ಸ್ಪೌಸ್ ಸೊ ಸಿಗ್ತಾರೆ. ಕ್ಲಿಯರಾ? ಈಗ ಲಗ್ನಗಳ ಪ್ರಕಾರ ಹೋಗೋಣ, ಯಾರ್ಯಾರಿಗೆ ಶನಿ ವಕ್ರಿ ಏನೇನ್ ಕೊಡುತ್ತೆ ಅಂತ ಹೇಳಿ. ಬಟ್ ಈ ಬಾರಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಮೀನ ರಾಶಿಯಲ್ಲಿ ವಕ್ರಿ ಆಗ್ತಾ ಇರೋದಲ್ಲ ಅಲ್ವಾ. ಮೀನ ರಾಶಿಯಲ್ಲಿ ವಕ್ರಿ ಆದಾಗ ಎಲ್ಲರಿಗೂ ನ್ಯಾಚುರಲ್ 12th ಹೌಸು, ಸೊ ಅದು ವಾಟರ್ ಸೈನು ಮತ್ತೆ ಮೋಕ್ಷ, ಮತ್ತೆ ಸೊ ಎಂಡಿಂಗ್ ಸಮಥಿಂಗ್ ಇಸ್ ಗೋಯಿಂಗ್ ಟು ಬಿ ಎಂಡ್. ಯಾರ್ಯಾರ ಲೈಫಲ್ಲಿ ಏನ್ ಎಂಡ್ ಆಗುತ್ತೆ, ಯಾರ್ಯಾರ ಲೈಫಲ್ಲಿ ಏನ್ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗಿ. ಎನಿವೆ ನೆಕ್ಸ್ಟ್ ಇಯರ್ ಅವರು ಜೂನ್ಗೆ ಮೇಷರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಏನೇನ್ ಸ್ಟಾರ್ಟ್ ಆಗುತ್ತೆ ಯಾರ್ಯಾರ ಲೈಫುಗಳಲ್ಲಿ ನೋಡೋಣ. ದಶ ನಡೀತಾ ಇರೋರು ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಕೊಳ್ಳಿ. ಸೊ ಅದನ್ನ ಹೊರತುಪಡಿಸಿ ದುಡ್ಡು ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ, ಈ ತರ ಎಲ್ಲ ನೀವು ಫಸ್ಟ್ ಕ್ಯಾಟಗರಿ ಇಲ್ಲಿ ಹೇಳಿದೆ ಅಲ್ವಾ. ಇದೇನಾದ್ರೂ ಎಕ್ಸಾಂಪಲ್ನ ನೀವು ಅರ್ಥ ಮಾಡ್ಕೊಳ್ದೆ ಮುಂದೆ ಹೋದ್ರೆ ಸೊ ಪ್ರಿಡಿಕ್ಷನ್ ನಿಮ್ಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ನೋ ಯೂಸ್. ಬನ್ನಿ, ಶನಿ ವಕ್ರಿ ಮೀನರಾಶಿಯಲ್ಲಿ ಯಾವಾಗ 26ನೇ ತಾರೀಕು ನೈಟು, ಸೊ ಹಾಗಾಗಿ 27 ತಗೊಳ್ಳಿ ಡಿಸೆಂಬರ್ ತನಕ. ಸೊ 11ನೇ ತಾರೀಕು ಡಿಸೆಂಬರ್ ಟೋಟಲಿ ನಮಗೆ 4.5 ಮಂತ್ ಬರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಕ್ಲಿಯರ್? 2026 ಅಲ್ಲಿ. ಈಗ ಲಗ್ನಗಳ ಪ್ರಕಾರ ಹೋಗೋಣ. ಸೊ ಫಸ್ಟ್ ಶನಿ ರೆಟ್ರೋ ಆಗಿದ್ದಾರೆ ಅಂತ ಹೇಳಿದ್ರೆ ಹಿಂದಿನ ಮನೆಯ ಫಲವನ್ನು ಕೂಡ ನಮಗೆ ಕೊಡುತ್ತೆ. ಭಾವದ ಪ್ರಕಾರ ಫಾರ್ ಎಕ್ಸಾಂಪಲ್ ಶನಿ ಯಾರಿಗಾದ್ರೂ 8ನೇ ಮನೇಲಿ ಇರುತ್ತೆ, ಬಟ್ ಭಾವದ ಪ್ರಕಾರ ಅದು 7ನೇ ಮನೆಗೆ ಹೋಗಿರುತ್ತೆ ಅಂದ್ರೆ 2 ಮನೆಯ ಫಲಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಅಂದ್ರೆ ಅದು ಗುಡ್ ಇದ್ರೆ ಗುಡ್ಡು, ಬ್ಯಾಡ್ ಇದ್ರೆ ಬ್ಯಾಡ್. ಕ್ಲಿಯರ್ ಅಲ್ವಾ? ಸ್ಟೆಪ್ ಹೋಗಿ. ಸುಮ್ನೆ ಶನಿ ವಕ್ರಿ ಆಗ್ತಾ ಇದಾರೆ ಹಾಗೆ ಹೀಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಕೊಟ್ಬಿಡಿ. ಏನ್ ಎಣ್ಣೆ ಕೊಟ್ರು ಚಾರ್ಟ್ ಅಲ್ಲಿ ಏನಿದೆಯೋ ಅದೇ ಆಗೋದು. ಚಾರ್ಟ್ ಅಲ್ಲಿ ಯಾವ ಎಣ್ಣೆ ಕೊಡ್ಬೇಕು ಅಂತ ಇರುತ್ತೆ ಅದನ್ನ ಕೊಟ್ಟಾಗ ಖಂಡಿತ ಅದ್ರದ್ದು ಪ್ರಭಾವ ಕಮ್ಮಿ ಆಗುತ್ತೆ. ಹಾಗಾಗಿ ಬನ್ನಿ ನೋಡೋಣ. ಫಸ್ಟ್ ಮೇಷ ಲಗ್ನದವರಿಗೆ ಹೋಗೋಣ. ಸೊ ಮೇಷ ಲಗ್ನದವರಿಗೆ ಶನಿ 12ನೇ ಮನೆಯಲ್ಲಿ ವಕ್ರಿ, ಸೊ ಹಾಗಾಗಿ 11th ಹೌಸ್ ರಿಸಲ್ಟ್ ಕೂಡ ಈಗ ಸಿಗುತ್ತೆ. ಏನ್ ಪೆಂಡಿಂಗ್ ಕೆಲಸ ಇದೆ ಮೇಷ ಲಗ್ನದವರಿಗೆ? 12ನೇ ಮನೆಯಲ್ಲಿ ಶನಿ ರೆಟ್ರೋ ಆಗ್ತಾ ಇರೋದು, ಅದರರ್ಥ 10ನೇ ಮನೆದು 11ನೇ ಮನೆದು ಸಮ್ ಪೆಂಡಿಂಗ್ ಕೆಲಸಗಳಿವೆ. ಅಗೇನ್ ಈ ರೂಲ್ಗೆ ಬನ್ನಿ, R1 R2, R1 ರೆಟ್ರೋ, R2 ಡೈರೆಕ್ಟ್ ನೋ ರೆಟ್ರೋ. ಈ ಕಂಡೀಷನ್ಸ್ ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಮೇಷ ಲಗ್ನ ಆಗಿದ್ದು ಶನಿ ರೆಟ್ರೋ ಆಗಿದ್ರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ಲೈಫ್ ತುಂಬಾ ನೋಡಿರ್ತೀರಾ. ಸೊ ಹಾಗಾಗಿ ಎಕ್ಸ್ಟ್ರಾ ಏನು ವಾವ್ ಎಕ್ಸೈಟ್ಮೆಂಟ್ ಏನಿಲ್ಲ. ಮೇಷ ಲಗ್ನ ಆಗಿದ್ದು ಶನಿ ರೆಟ್ರೋ ಆಗ್ಲಿಲ್ಲ, ಡೈರೆಕ್ಟ್ ಆಗಿದೆ, ಇಲ್ಲಿ ಅಸಲಿ ವಿಚಾರ ಶುರುವಾಗುತ್ತೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಶನಿ ದಶದಲ್ಲಿರ್ತೀರಾ, ಶನಿ ಮೇಷ ಲಗ್ನದಲ್ಲಿರ್ತೀರಾ, ಎಲ್ಲರಿಗೂ ಹಾಗೆ ಆಗುತ್ತಾ? ಇಲ್ಲ. ಅದಕ್ಕೆ ಹೇಳೋದು ವೈಯಕ್ತಿಕ ಜಾತಕ ತುಂಬಾನೇ ಮುಖ್ಯ ಆಗುತ್ತೆ. ಈಗ ಇದು ಗೋಚಾರ ಫಲ. ಮೇಷ ಲಗ್ನದವ್ರಿಗೆ 10 ಮತ್ತು 11ನೇ ಮನೆ ಅಧಿಪತಿ 12ರಲ್ಲಿ ಕೂತ್ಕೊಂಡು ರೆಟ್ರೋ ಆಗ್ತಾ ಇದ್ದಾರೆ. ಈ R1 R2 ರೂಲ್ ನ ಫಾಲೋ ಮಾಡ್ಕೊಂಡು ಹೋಗಿ. ಇದು ರೆಟ್ರೋ, ಇದು ಡೈರೆಕ್ಟ್, ಡಿ ಬರ್ತಿದೀನಿ ನೋಡಿ, ಇದು ಆರ್ ಪರ್ ರೆಟ್ರೋ. ಓಕೆ, ಈಗ 10 ಮತ್ತೆ 11ನೇ ಮನೆ ಅಧಿಪತಿ ರೆಟ್ರೋ ಆಗಿ 12ನೇ ಮನೇಲಿ ಇರೋದ್ರಿಂದ ತುಂಬಾ ಜನಕ್ಕೆ ರೆಟ್ರೋಗ್ರೇಡ್ ಆಗಿರೋರ್ಗೆ ಯಾವ್ದು ರೀತಿ ಫಲ ಕೊಡುತ್ತೆ? ರೆಟ್ರೋಗ್ರೇಡ್ ಆಗಿರೋರ್ಗೆ ಕೆಲಸ ಆಗುತ್ತೆ, ಅಥವಾ ಪುನಃ ಬೇರೆ ಕಡೆ ಇನ್ಕ್ರಿಮೆಂಟ್ ಆಗಬಹುದು, ಬೇರೆ ಕಡೆ ಕೆಲಸ ಆಗಬಹುದು, ಅಥವಾ ನೇಮು ಫೇಮು ಪವರು. 11ನೇ ಮನೆ ಅಲ್ಲಿ ರಾಹು ಬೇರೆ ಇದ್ದಾರೆ, ಸೊ ಇಲ್ಲಿ ಶನಿ ರಾಹು ಕನೆಕ್ಟಿವಿಟಿ ಕೂಡ ಇಲ್ಲಿ ಈಗ ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಯಾರಿಗೆ? ರೆಟ್ರೋಗ್ರೇಡ್ ಇರೋರ್ಗೆ, ದಶ ಚೆನ್ನಾಗಿರೋರ್ಗೆ. ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಇಲ್ಲ ಯಾರಿಗೆ? ಡೈರೆಕ್ಟ್ ಇರೋರ್ಗೆ, ಮೇಷ ಲಗ್ನದವ್ರಿಗೆ. ಹಾಗೆ ನಿಮ್ಮ ಲಗ್ನದಿಂದ ಎಲ್ಲೆಲ್ಲಿ ಭಾವದಲ್ಲಿ ಇದೆ ನೋಡ್ಕೊಳ್ಳಿ.
ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ರೆ ಸೊ ಈಗ ಇಲ್ಲಿ ನೀವು ಪುನಃ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಜಾಬಲ್ಲಿ, ಕರಿಯರಲ್ಲಿ, ನೇಮು, ಫೇಮು, ಪಬ್ಲಿಕ್ಕಲ್ಲಿ, ಫಾದರ್ ಹೆಲ್ತ್ ವಿಚಾರದಲ್ಲಿ. ಸೊ ಹಾಗೆ ಮೇಷ ಲಗ್ನದವರಿಗೆ ನಿಮ್ಮ ಹೆಲ್ತ್ ವಿಚಾರ ಸ್ವಲ್ಪ ಕರೆಕ್ಷನ್ಸ್ ಮಾಡಬೇಕಾಗುತ್ತೆ. ಈಗ ಡೆಫಿನೆಟ್ಲಿ ಅದು ಆಗುತ್ತೆ. ಇನ್ನು ಹಣದ ವಿಚಾರ ಬರೋದಾದ್ರೆ 10 ಮತ್ತು 11 ಮನೆ ಅಧಿಪತಿ ಅವರೇ ಆಗಿರೋದ್ರಿಂದ, ರೆಟ್ರೋಗ್ರೇಡ್ ಆಗಿರೋದ್ರಿಂದ ಪಬ್ಲಿಕ್ ಅವರು ನಿಮ್ಗೆ ಯಾರಾದರೂ ಹಣ ಕೊಡಬೇಕಾಗಿತ್ತು, ಶನಿ ರೆಟ್ರೋಗ್ರೇಡ್ ಇರೋರಿಗೆ ಹಣ ಬರುವ ಸಾಧ್ಯತೆ ಹೆಚ್ಚು ಇದೆ. ನಿಮ್ಮ ದಶಾಭುಕ್ತಿಯಲ್ಲಿ ಏನಾದರೂ ಹಣ ಬರೋ ಕಾಂಬಿನೇಷನ್ಸ್ ಇದೆ, ಇಲ್ಲಿ ಅದು ಹೆಚ್ಚು ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಕರಿಯರ್ ವಿಚಾರ. ಸೊ ಬರೀ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇರ್ತೀರಾ, ಸಕ್ಸಸ್ ಆಗಿಲ್ಲ. ಈ ಪೀರಿಯಡಲ್ಲಿ ಶನಿ ಕರ್ಮಕಾರಕ, ನ್ಯಾಯಕಾರಕ, ಕೆಲಸದ ಕಾರಕ ಕೂಡ ಆಗಿರೋದ್ರಿಂದ ಕೆಲಸ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಅಣ್ಣ ಅಥವಾ ಅಕ್ಕನಿಗೆ ಮದುವೆ ಯೋಗ ಪ್ರಾಪ್ತಿ ಆಗುತ್ತೆ. ಶನಿ ಹೇಗೆ ಮದುವೆ ಕೊಡುತ್ತೆ ಅಂತ ಹೇಳಿದ್ರೆ ನಿಮ್ಮ 7th ಹೌಸಲ್ಲೇ ಅವರು ಉಚ್ಚ ಅಲ್ವಾ, ಸೊ ಅದಕ್ಕೋಸ್ಕರ. ಹಾಗೆ 12ನೇ ಮನೆಯಲ್ಲಿ ವಕ್ರಿ ಆಗ್ತಾ ಇರೋದ್ರಿಂದ ಪೆಂಡಿಂಗ್ ಇಷ್ಟು ವರ್ಕ್ಗಳು, ಸೊ ಇಷ್ಟು ಕೆಲಸಗಳು ಈಗ ಎಂಡ್ ಆಗಬೇಕು. ಕೆಲಸದ ವಿಚಾರ ಕ್ಲಿಯರ್ ಆಗಬೇಕು. ಎಂಡ್ ಮೀನ್ಸ್ ನೀಟಾಗಿ ಫಿನಿಶ್ ಆಗಬೇಕು. ಇಲ್ಲಿ ಹೇಳಿದಾರಲ್ವಾ ಯಾರು ಟೀಚರ್ಸು ಏನಂತ, ಸೊ ರಿವಿಷನ್ ಮಾಡ್ಕೊಂಡು ಬನ್ನಿ ಅಂತ. ಹೀಗೆ ಸ್ಯಾಟ್ರನ್ ಬಂದಿದ್ದಾರೆ, ರಿವಿಷನ್ ಮಾಡ್ತಾರೆ, ಎಂಡ್ ಮಾಡ್ತಾರೆ, ನೀಟಾಗಿ ಎಂಡ್ ಮಾಡ್ತಾರೆ. ಲಾಂಗ್ ಟರ್ಮ್ ಇರುತ್ತೆ ಆ ಒಂದು ವಿಚಾರ. ಈಗ ಕೆಲಸ ಈ ಟೈಮಲ್ಲಿ ಯಾರಿಗಾದ್ರೂ ಕೆಲಸ ಸಿಕ್ಕಿದ್ರೆ ತುಂಬ ಲಾಂಗ್ ಟರ್ಮಲ್ಲಿ ಕೆಲಸ ಮಾಡ್ತೀರಾ, ಅಗೇನ್ ಡಿಪೆಂಡಿಂಗ್ ಆನ್ ಯುವರ್ ಸ್ಟಾರ್ಟ್. ಸೊ ಅದಾದ ನಂತರ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸು ಈಗ ಕ್ಲಿಯರ್ ಆಗುತ್ತೆ. ಹಾಗೆ 5ನೇ ಮನೆಗೆ, ಸೊ 11ನೇ ಮನೆ ಬಂದು ನಿಮ್ಮ ಮಗುವಿನ, ಸೊ ನಿಮ್ಮ ಮೊದಲನೇ ಮಗುವಿನ ಗಂಡನ ಮನೆ. ಸೊ ಮೇಷ ಲಗ್ನದವ್ರು ಯಾರಾದರೂ ಇಲ್ಲಿ ನೋಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಏನಾದರೂ ಮದುವೆ ಆಗಿದ್ರೆ ನಿಮ್ಮ ಮೊದಲನೇ ಮಗುವಿನ ಗಂಡನ ಮನೆ ಅಥವಾ ಗಂಡನಿಗೆ ವಿಚಾರವಾಗಿ ನಿಮ್ಮ ಅಳಿಯನಿಗೆ ಕೆಲಸ ಆಗಬಹುದು, ಅವ್ರಿಗೆ ಯಾವುದೋ ಹಣ ಬರಬಹುದು, ಅವ್ರ ದಶಾಭುಕ್ತಿ ಅವ್ರ ಚಾಟಲ್ಲಿ ಚೆನ್ನಾಗಿದ್ರೆ, ಅಥವಾ ನೆಗೆಟಿವ್. ಸೊ ನೆಗೆಟಿವ್ ಕೂಡ ಆಗಬಹುದು. ಹೇಗೆ 5th ಲಾರ್ಡ್ಗೆ 7th ಹೌಸ್, ಸೊ ಫಸ್ಟ್ ಕಿಡ್ಗೆ ಸೊ ಸ್ಪೌಸ್ ಆಗ್ತಾರಲ್ವಾ, ಸೊ ಹಾಗಾಗಿ ಸೊ ಅವ್ರಿಗೆ ಏನೋ ಒಂದು ಪೆಂಡಿಂಗ್ ವರ್ಕ್ ಕ್ಲಿಯರ್ ಆಗುತ್ತೆ. ಡೈರೆಕ್ಟ್ ಆಗಿದ್ರೆ ಅಥವಾ ಚಾಟಲ್ಲಿ ವೆಲ್ ಪ್ಲೇಸಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಕೂಡ ಆಗ್ಬೋದು, ಕೆಲಸ ಹೋಗ್ಬೋದು, ಹಣ ಲಾಸ್ ಆಗಬಹುದು, ಲಿಟಿಗೇಷನ್ಸ್ ಆಗ್ಬೋದು, ಸೊ ಅಥವಾ ಆಫೀಸ್ ಪೊಲಿಟಿಕಲ್ಸ್ ಆಗ್ಬೋದು, ಇದು ಈ ಥರ. ಸೊ ಹಾಗಾಗಿ ಮೇಷ ಲಗ್ನದವ್ರಿಗೆ ಈ ಫಲಗಳು ಸಿಗುತ್ತೆ. ನೆಕ್ಸ್ಟ್ ಋಷಭದವ್ರಿಗೆ ಶನಿ ಇವ್ರಿಗೆ ಸೊ 11ನೇ ಮನೇಲಿ ರೆಟ್ರೋ ಆಗ್ತಾ ಇದ್ದಾರೆ. 10, 9ನೇ ಮನೆ ಕೆಲಸಗಳದ್ದು ಪೆಂಡಿಂಗ್ ವರ್ಕ್ನ ಎಂಡ್ ಮಾಡ್ತಾರೆ, ಅಂದರೆ ಫಿನಿಶ್ ಮಾಡ್ತಾರೆ. ಅಗೈನ್ R1, R2 ರೂಲ್ನ ಫಾಲೋ ಮಾಡಿ. ಏನೇನು 9, 10ನೇ ವರ್ಕದು, ಸೊ ಕರಿಯರ್ ರಿಲೇಟೆಡ್ ಆಗಿರಬಹುದು, ಫಾದರ್ ರಿಲೇಟೆಡ್ ಆಗಿರಬಹುದು, ಅಥವಾ ಹೈಯರ್ ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಫಾರಿನ್ ರಿಲೇಟೆಡ್ ಆಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಈಗ ಸ್ಟಾರ್ಟಪ್ ಆಗುತ್ತೆ ಅಥವಾ ಸ್ಟಾರ್ಟ್ ಮಾಡ್ತೀರಾ. ಇನ್ಕಮ್, ಸೊ ರೆಗ್ಯುಲರ್ ಇನ್ಕಮ್ ಬ್ಲಾಕೇಜಸ್ ಆಗಿರುತ್ತೆ ಅಥವಾ ರೆಗ್ಯುಲರ್ ಇನ್ಕಮ್ದು ಒಂದು ಕರೆಕ್ಷನ್ ಆಗಬೇಕಾಗಿತ್ತು, ಈಗ ಪೆಂಡಿಂಗ್ ವರ್ಕ್ನ ಕ್ಲಿಯರ್ ಮಾಡ್ತೀರಾ, ಆಗುತ್ತೆ. ಸೊ ಹಾಗೆ 11ನೇ ಮನೆನ ನಾವು ಪಬ್ಲಿಕ್ ಮನೆ ಅಂತ ತಗೊಳ್ಳೋದ್ರಿಂದ ಸಮಾಜದಲ್ಲಿ ಒಳ್ಳೆ ಹೆಸರು, ಕೀರ್ತಿ, ನೇಮು, ಫೇಮು. ಯಾವಾಗ ಚಾರ್ಟಲ್ಲಿ ಶನಿ ಚೆನ್ನಾಗಿದ್ದಾಗ. ಅದೇ ದಶ ಚೆನ್ನಾಗಿಲ್ಲ, ಚಾರ್ಟಲ್ಲಿ ಶನಿ ವೆಲ್ ಪ್ಲೇಸಲ್ಲಿ ಇಲ್ಲ, ಇಂಟು, ಸೊ ಕೆಟ್ಟ ಹೆಸರು ಕೂಡ ಬರಬಹುದು. ಮೇಷ ಮತ್ತು ಋಷಭದವರು ಯಾರಾದರೂ ರಾಜಕೀಯ ವ್ಯಕ್ತಿಗಳಿದ್ರೆ ಖಂಡಿತ ನೀವು ಮಾಡಿರುವಂತಹ ನಿಮ್ಮ ಕರ್ಮ ಫಲಕ್ಕೆ ತಕ್ಕ ಪ್ರತಿಫಲ, ಒಳ್ಳೇದಿದ್ರೆ ಒಳ್ಳೆ ಸಿಗುತ್ತೆ, ಕೆಟ್ಟದಿದ್ರೆ ಕೆಟ್ಟದ್ದು ಸಿಗುತ್ತೆ. ಒಳ್ಳೇದಾ ಕೆಟ್ಟದ ಅನ್ನೋದು D9 ಡಿಸೈಡ್ ಆಗುತ್ತೆ. ಸೊ ಬಟ್ ಏನೇ ಆದರೂ ಶನಿ ಬರ್ತಾ ಇದ್ದಾರೆ 11ನೇ ಮನೆ. ಪಬ್ಲಿಕ್ಗೆ ನಿಮ್ದು ಯಾವುದೋ ಒಂದು ಪ್ರಾಮಿಸ್ ಇರುತ್ತೆ, ಸೊ 11ನೇ ಮನೆ ಕೂಡ ಪಬ್ಲಿಕ್ಕು, ಸೋಷಿಯಲ್ಲು, ಸೊ ಎಂಡ್ ಮಾಡ್ತೀರಾ, ಅಂದರೆ ನೀಟಾಗಿ ಫಿನಿಶ್ ಮಾಡ್ತೀರಾ. 10 ಮತ್ತು 9ನೇ ಮನೆಗೆ ಸಂಬಂಧಪಟ್ಟ ಹಾಗೆ ತಂದೆ ಆರೋಗ್ಯದಲ್ಲಿ ಏನಾದರೂ ಅವ್ರಿಗೇನಾದರೂ ಸರ್ಜರಿ ಏನಾದರೂ ಮಾಡಬೇಕಿತ್ತು, ಪೆಂಡಿಂಗ್ ಇತ್ತು, ಅದು ಮಾಡಲಿಲ್ಲ ಇಷ್ಟು ದಿವಸ, ಈಗಾಗುತ್ತೆ. ತಂದೆ ಇಲ್ಲ ಅಂದರೆ ತಂದೆ ಸಮಯರು, ಹೈಯರ್ ಎಜುಕೇಷನ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಇದೊಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದು ಪೆಂಡಿಂಗ್ ಇತ್ತು ವರ್ಕು, ಈಗ ಆಗುತ್ತೆ, ಈಗ ಫಿನಿಶ್ ಮಾಡ್ತೀರಾ ನೋಡಿ. ಸೊ ಹಾಗಾಗಿ ಸೊ ವೆರಿ ಗುಡ್. ನೆಕ್ಸ್ಟ್ ಮಿಥುನ ಲಗ್ನದವರಿಗೆ ಶನಿ ನಿಮಗೆ 8 ಮತ್ತು 9ನೇ ಮನೆ ಅಧಿಪತಿ ಹತ್ತಿರಲ್ಲಿ ಕೂತ್ಕೊಂಡಿದ್ದಾರೆ. ರೆಟ್ರೋಗ್ರೇಡ್ ಆದಾಗ ಹಿಂದಿನ ಮನೆ ಫಲ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನೇನು ಫಲಗಳು ಬರಬೇಕು, 8 ಮತ್ತು 9ನೇ ಮನೆ ಫಲಗಳು ಬರಬೇಕು. ಅದರ ಅರ್ಥ ಶನಿಯ ಪೊಸಿಷನ್ ನೋಡ್ಕೊಳ್ಳಿ ಚಾರ್ಟಲ್ಲಿ, ಡಿಪೆಂಡಿಂಗ್ ಆನ್ ಶನಿ. ಈ ರೂಲ್ನ ಫಾಲೋ ಮಾಡಿ. ಬೇಸಿಕ್ ಪಾಠನ ಬಿಟ್ಬಿಟ್ಟು ಸುಮ್ಮನೆ ಲಗ್ನಗಳ ಪ್ರಕಾರ ಹೋಗಬೇಡಿ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಲಾಂಗ್ ಟರ್ಮ್ ಲಿಟಿಗೇಷನ್ಸ್ ಇತ್ತು, ಕೋರ್ಟು ಕೇಸು, ಈಗ ಕ್ಲಿಯರ್ ಆಗೋ ಸಾಧ್ಯತೆ. ಅಗೈನ್ ಡಿಪೆಂಡಿಂಗ್ ಆನ್ ನಿಮ್ಮ ಜನ್ಮ ಜಾತಕದ ರೆಟ್ರೋ ಪ್ಲಾನೆಟಾ ಅಥವಾ ಡೈರೆಕ್ಟ್ ಪ್ಲಾನೆಟಾ ಅಂತ ಹೇಳೋದು. ಅದಾದ ನಂತರ ಕರಿಯರ್ ರಿಲೇಟೆಡು, ಹೈಯರ್ ಎಜುಕೇಷನ್ ರಿಲೇಟೆಡು, ಸೆಟಲ್ ಆಗೋದು, ಲೈಫ್ ಸೆಟಲ್ ಆಗೋದು ತೋರಿಸ್ತಾ ಇದೆ. ಹಾಗೆ ನಿಮ್ಮ ತಮ್ಮಂದಿರ ಅಥವಾ ತಂಗಿಯರಿಗೆ ಯಾರಿಗೂ ಮದುವೆ ಆಗಲಿಲ್ಲ, ಈ ಪೀರಿಯಡಲ್ಲಿ ಮದುವೆ ಸೆಟ್ ಆಗುತ್ತೆ ನೋಡಿ. ಸೊ ಅದಾದ ನಂತರ ಸೊ ಈ ಚಾರ್ಟಲ್ಲಿ ಮೇಜರಾಗಿ ನೀವು ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ, ಅಥವಾ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಡೆಸ್ತಿದ್ದೀರಾ ಅಂದರೆ ಸಮ್ ಪೆಂಡಿಂಗ್ ವರ್ಕ್ಸ್ ತುಂಬಾ ಇರುತ್ತೆ. ಪೇಪರ್ ವರ್ಕ್ ಆಗಿರಬಹುದು ಅಥವಾ ಸಮ್ ಹಿಡನ್ ರಿಲೇಟೆಡ್ ವರ್ಕ್ಸ್ ಆಗಿರಬಹುದು, ಈಗ ಕ್ಲಿಯರ್ ಆಗುತ್ತೆ.
ಇವ್ರು ನಿಮ್ಗೆ ಅಷ್ಟಮಾಧಿಪತಿ ನವಮಾಧಿಪತಿ ಕೂಡ ಅಲ್ವಾ? ಸೊ ಹಾಗಾಗಿ ಅಷ್ಟಮಾಧಿಪತಿ 10ನೇ ಮನೆ ರೆಟ್ರೋ. ಸಡನ್ ಆಗಿ ಜಾಬ್ ಹೋಗ್ಬೋದು, ಜಾಬ್ ಪ್ರಮೋಷನ್ ಆಗ್ಬೋದು, ಜಾಬ್ ಚೇಂಜ್ ಕೂಡ ಆಗ್ಬೋದು, ಅಥವಾ ಜಾಗ ಚೇಂಜ್ ಆಗಬಹುದು. ಇದು ಇಂಡಿಯಾದಲ್ಲಿ ಆಗಿರ್ಬೋದು, ಹೊರಗಡೆ ದೇಶದಲ್ಲಿ ಆಗಿರಬಹುದು. ಸೊ ಇದಿಷ್ಟು. ಶನಿ ಇಲ್ಲಿ ಮದುವೆಗೆ ಯಾವುದೇ ರೀತಿಯ ಕೆಲಸನ ಮಾಡ್ತಾ ಇಲ್ಲ. ಬಟ್ ಶನಿಯ ದೃಷ್ಟಿಗಳು 10ನೇ ಮನೆ ದೃಷ್ಟಿ ಸ್ವಲ್ಪ ರಿಲೀಫ್ ಆಗ್ತಾ ಇದೆ ಈಗ. ಮ್ಯಾರೇಜ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಸೊ ಸ್ಪೌಸ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಡೆಫಿನೆಟ್ಲಿ ಈಗ ರಿಲೀಫ್ ಆಗುತ್ತೆ, ಒಂದು ನ್ಯಾಯ ಸಿಗುತ್ತೆ. ಯಾರಿಗೆ ನ್ಯಾಯದ ಪರವಾಗಿದ್ದೀರೋ ನಿಮಗೆ. ಸೊ ಕೆಲವರಿಗೆ ಡಿವೋರ್ಸ್ ಪೆಂಡಿಂಗ್ ಅಲ್ಲಿ ಇರುತ್ತೆ, ಡಿವೋರ್ಸ್ ವೇಟ್ ಮಾಡ್ತಿದ್ರೆ ನಿಮಗೂ ಕೂಡ ಈ ಪೀರಿಯಡ್ ಅಲ್ಲಿ ಬೇಗ ವರ್ಕ್ ಎಂಡ್ ಆಗುತ್ತೆ. ಮೀನ್ಸ್ ಎಂಡ್, ಸಮಥಿಂಗ್ ಇಸ್ ಗೋಯಿಂಗ್ ಟು ಬಿ ಎಂಡ್. ವಾಟ್ ಇಸ್ ದಟ್ ಸಮಥಿಂಗ್ ಅನ್ನೋದು ಚಾರ್ಟ್ ಅಲ್ಲಿ ಇರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕರ್ಕಾಟಕದವ್ರಿಗೆ ನೋಡೋಣ. ಕರ್ಕಾಟಕದವರಿಗೆ 7 ಮತ್ತು 8ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ರೆಟ್ರೋ ಆಗ್ತಾ ಇದ್ದಾರೆ. ಅದರರ್ಥ 7, 8 ಫಲಗಳು ಹೆಚ್ಚು ಸಿಗುತ್ತೆ. ಅದರರ್ಥ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಬಹುದು, ಸ್ಪೆಕ್ಯುಲೇಷನ್ ಗೈನ್ಸ್ ಆಗಿರಬಹುದು, LIC ರಿಲೇಟೆಡ್ ಆಗಿರಬಹುದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆಗಿರಬಹುದು, ಹಿಡನ್ ಸೀಕ್ರೆಸಿ ಆಗಿರಬಹುದು, ಶೇರ್ಸ್ ಆಗಿರಬಹುದು, ಸೊ ಹೆಲ್ತ್ ಇಶ್ಯೂಸ್ ಆಗಿರಬಹುದು, ಅಥವಾ ಸ್ಪೌಸ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿರಬಹುದು. ಇದು ಸಮ್ ವರ್ಕ್ ಪೆಂಡಿಂಗ್ ಇತ್ತು. ಮೇ ಬಿ ಸ್ಪೌಸ್ ಫ್ಯಾಮಿಲಿ ನಿಮಗೆ ಪ್ರಾಪರ್ಟಿ ಕೊಡ್ಬೇಕಂತ ಹೇಳಿ ನಾವು ಕೊಡಲ್ಲ ಅಂತ ಹೇಳಿನೋ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ಅವ್ರು ನಿಮಗೆ ಚೀಟ್ ಮಾಡಿದ್ದಾರೆ ಅಂತನಾ. ಸೊ ಹಾಗಾಗಿ ಇದೊಂದು ಕ್ಲಾರಿಟಿ ಬರುತ್ತೆ. ಇದು ಬರುತ್ತಾ ಬರಲ್ವಾ ನಿಮ್ಗೆ? ಎಸ್, ಬರುತ್ತಂದ್ರೆ ಹ್ಯಾಪಿ, ಬರಲ್ಲ ಅಂದ್ರೂ ಹ್ಯಾಪಿ. ಬಿಕಾಸ್ ಕಾರ್ಮಿಕ್ ಇರುತ್ತಲ್ವಾ. ಸೊ ಎಲ್ಲರಿಗೂ ಒಳ್ಳೆ ಇನ್ಲಾಸ್ ಸಿಗ್ಬೇಕು ಅಂತ ಏನು ಹೇಳ್ಬಲ್ಲ. ಹಾಗಾಗಿ ಬಟ್ 60% ಕರ್ಕಾಟಕ ಲಗ್ನದವ್ರಿಗೆ ಅತ್ತೆ ಮನೆ ಕಡೆಯಿಂದ ಮೋಸನೇ ಇರುತ್ತೆ. 60%, 40% ಡಿಪೆಂಡಿಂಗ್ ಆನ್ ದೇರ್ ಕರ್ಮಾಸ್. ಎಲ್ಲದಕ್ಕೂ ಒಂದನ್ನೇ ತಗೋಬೇಡಿ. ಓಕೆ. ನೆಕ್ಸ್ಟ್ ಅದಾದ ನಂತರ ಮದುವೆ ವಿಚಾರವಾಗಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಅಗೇನ್ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದಾಗ 7th ಹೌಸ್, ಅಥವಾ ಬಿಸ್ನೆಸ್ ಅಲ್ಲಿ ಮೋಸ ಆಗ್ತಾ ಇದೆ, ಅಥವಾ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ರೆಟ್ರೋಗ್ರೇಡ್ ಅಲ್ಲಿ ದಯವಿಟ್ಟು ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡಬೇಡಿ. ಪಾರ್ಟ್ನರ್ ನಿಮ್ಮ ಮನೆಯವರಾಗಿದ್ರೆ ಥಿಂಕ್ ಮಾಡಬೇಕು, ಹೊರಗಡೆ ಪಾರ್ಟ್ನರ್ ಆಗಿದ್ರೆ ವೇಟ್ ಮಾಡಿ. ರೆಟ್ರೋಗ್ರೇಡ್ ಮುಗಿದ ಮೇಲೆ ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಕೊಳ್ಳಿ, ಪ್ಲಾನ್ ಬೇಕಾದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ 8th ಲಾರ್ಡ್ ಕೂಡ ಅವರೇ ಈಗ ರೆಟ್ರೋಗ್ರೇಡ್ 9th ಹೌಸ್ ಅಲ್ಲಿ ಆಗ್ತಾ ಇರೋದ್ರಿಂದ ತಂದೆ ವಿಚಾರದಲ್ಲಿ ಏನೋ ಒಂದು ಅಸಮಾಧಾನ ಇತ್ತು, ಈಗ ಅದು ಎಂಡ್ ಆಗುತ್ತೆ. ತಂದೆಗೆ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇದೆ. ಕರ್ಕಾಟಕದವರ ತಂದೆಗೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಲೇಬೇಕು. ನೆಕ್ಸ್ಟ್ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳಿತ್ತು ಅಂದ್ರೆ ತಾಯಿಯ ಆರೋಗ್ಯದಲ್ಲೂ ಕೂಡ 4th ಸೊ 9th ಅಗೈನ್ 6th ಹೌಸ್ ಆಗುತ್ತೆ. ಸೊ ಹಾಗಾಗಿ ತಾಯಿಯ ಆರೋಗ್ಯದಲ್ಲೂ ಕೂಡ ಏರುಪೇರು ಏನಾದರೂ ಇದ್ರೆ ಇಲ್ಲಿ ನಿಮಗೆ ಕ್ಲಾರಿಟಿ ತೋರಿಸ್ತಾ ಇದೆ. ಸೊ ಇದಿಷ್ಟು ಬಂದು ಕರ್ಕಾಟಕದವ್ರಿಗೆ. ಹಾಗೆ 9th ಹೌಸ್ ಅಲ್ಲಿ ಇರೋದ್ರಿಂದ ರೆಟ್ರೋಗ್ರೇಡ್ ಆಗಿರುವಂತಹವ್ರಿಗೆ ಪ್ಲಸ್, ರೆಟ್ರೋಗ್ರೇಡ್ ಇಲ್ಲ ಡೈರೆಕ್ಟ್ ಇದೆ ಅಂತ ಹೇಳೋರಿಗೆ ಎಜುಕೇಶನ್ ಅಲ್ಲಿ, ಹೈಯರ್ ಎಜುಕೇಶನ್ ಅಲ್ಲಿ ಸ್ಲೋ, ಡಿಲೇ, ಫ್ರಸ್ಟ್ರೇಷನ್, ಅಥವಾ ಅದು ಏನದು ಥೀಸಿಸ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿರಲ್ಲ, ಈ ತರ ಇರುತ್ತೆ. ರೆಟ್ರೋಗ್ರೇಡ್ ಆಗಿರೋರಿಗೆ ಅದೇನು ದೊಡ್ಡ ವಿಚಾರನೇ ಅಲ್ಲ, ಯಾವಾಗ್ಲೂ ಅವ್ರು ಮಾಡ್ತಾ ಇರ್ತಾರೆ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ ಮ್ಯಾಮ್ ಪರ್ಫೆಕ್ಟ್ ಅಂತ ಹೇಳಿ ಅವ್ರು ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಅಗೇನ್ ಸ್ಯಾಟರ್ನ್ ರೆಟ್ರೋ ಪೀರಿಯಡ್ ಅಲ್ಲಿ ಡೋಂಟ್ ಮೇಕ್ ಎನಿ ಪ್ರಾಮಿಸಸ್ ಬಿಕಾಸ್ ಯು ವಿಲ್ ಗೆಟ್ ಕರ್ಸಸ್. ಇಫ್ ಯು ಆರ್ ನಾಟ್ ಏಬಲ್ ಟು ಫುಲ್ಫಿಲ್ ಅಂತ ಹೇಳಿದಾಗ ಡೋಂಟ್ ಮೇಕ್ ದ ಪ್ರಾಮಿಸಸ್ ವಿತ್ ಎನಿ ಒನ್, ಐದರ್ ಟೀಚರ್ಸ್, ಐದರ್ ಯಾವ್ದಾದ್ರು ಸ್ಕೂಲು ಕಾಲೇಜಸ್ಗೆ ನಾವು ಇದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅಥವಾ ಸ್ಕೂಲ್ ಕಟ್ಸ್ಕೊಡ್ತೀವಿ, ಕಾಲೇಜ್ ಕಟ್ಸ್ಕೊಡ್ತೀವಿ, ಅಥವಾ ಈ ಒಂದು ಧರ್ಮಶಾಲೆಗೆ ಅಥವಾ ಈ ಒಂದು ದೇವಸ್ಥಾನಕ್ಕೆ ಇಷ್ಟು ಡೊನೇಟ್ ಮಾಡ್ತೀವಿ, ಈ ತರ ಫೇಕ್ ಪ್ರಾಮಿಸಸ್ ಎಲ್ಲ ಮಾಡಬೇಡಿ. ಇಫ್ ಯು ಆರ್ ಕೇಪಬಲ್ ಸೈಲೆಂಟ್ ಆಗಿ ಹಾಗೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಖರ್ಚಾಗುತ್ತೆ, ಮತ್ತೆ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅದಾದ ನಂತರ ಸೊ ಜಾಬ್ ವಿಚಾರದಲ್ಲಿ ಕರ್ಕಾಟಕದವ್ರಿಗೆ, ಕರ್ಕಾಟಕ ಲಗ್ನದವ್ರಿಗೆ ಜಾಬ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಸಡನ್ ಆಗಿ ಜಾಬ್ ಹೋಗೋದು ಕೂಡ ತೋರಿಸ್ತಾ ಇದೆ. ಇದು ಡಿಪೆಂಡಿಂಗ್ ಆನ್ ನಿಮ್ಮ ಜನ್ಮ ಜಾತಕದ ಶನಿ ಮೇಲೆ. 10ನೇ ಮನೆಗೆ 12ನೇ ಮನೆ ಆಯ್ತಲ್ವಾ. ಸೊ ಕರ್ಕಾಟಕದವ್ರಿಗೆ ಜಾಬ್ಗೆ, ಸೊ ಅದಕ್ಕೋಸ್ಕರ ಇದಿಷ್ಟು ವಿಚಾರಗಳು ತೋರಿಸ್ತಾ ಇದೆ. ಸೊ ಈಗ ನೆಕ್ಸ್ಟ್ ನಾವು ಸಿಂಹದವ್ರಿಗೆ ಹೋಗೋಣ. ಸಿಂಹದವ್ರಿಗೆ ಹೇಗಿದೆ ಅಂತ ಹೇಳಿ. 6 ಮತ್ತು 7ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ರೆಟ್ರೋ ಆಗ್ತಾ ಇದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಹೆಲ್ತ್ ಇಶ್ಯೂಸ್, ಲಿಟಿಗೇಷನ್ಸ್, ಲೋನ್ಸ್. ಸಿಂಹ ಲಗ್ನ ಆಗಿದ್ದು ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಶನಿ ರೆಟ್ರೋ ಗ್ರೇಡ್ ಇದೆಯಾ, ಲೋನ್ ಬೇಗ ಆಗುತ್ತೆ ನಿಮ್ಗೆ. ಶನಿ ರೆಟ್ರೋ ಇಲ್ವಾ, ಲೋನ್ ಆಗಲ್ಲ. ಅವಾಗ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಅಂದ್ಕೊಂಡಿದ್ ಕೆಲಸ ಎಕ್ಸಾಕ್ಟ್ ಟೈಮ್ಗೆ ಆಗ್ತಾ ಇಲ್ಲ ಅಂದಾಗ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಬಿಕಾಸ್ ಆಲ್ರೆಡಿ ರೆಟ್ರೋಗ್ರೇಡ್ ಅವ್ರು ಆಲ್ರೆಡಿ ಇಂಟು 3 ಪಾರ್ಟ್ ಫೇಸ್ ಮಾಡಿರ್ತಾರೆ. ಅವ್ರಿಗೇನಿದು ದೊಡ್ಡ ವಿಚಾರ ಅನ್ಸೋದಿಲ್ಲ. ಸೊ ಹಾಗಾಗಿ ಸಮ್ ವರ್ಕ್ಸ್ ಏನೇನು 6th ಹೌಸ್ ರಿಲೇಟೆಡ್, 7th ಹೌಸ್ ರಿಲೇಟೆಡ್, 8th ಹೌಸ್ ರಿಲೇಟೆಡ್ ಕೆಲವೊಂದು ವರ್ಕ್ಗಳು ಪೆಂಡಿಂಗ್ ಇದೆ. ಹಾಗಾಗಿ ಸೊ ಸ್ಟಕ್ಡ್ ಆಗಿರುವಂತಹ ಕೆಲಸಗಳು, ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್, ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸು, ಪಬ್ಲಿಕ್ ಅಲ್ಲಿ ನಿಮ್ಮ ಒಂದು ಬಿಹೇವಿಯರ್ಸು, ನಿಮ್ಮ ಸಿಬ್ಲಿಂಗ್ಗೆ, ಸೊ ನಿಮ್ಮ ಸಿಬ್ಲಿಂಗ್ ಯಾರಿರ್ತಾರೆ, ಮೊದಲನೇ ತಂಗಿ ಅಥವಾ ತಮ್ಮ,
ನೀವೊಬ್ಬರೇ ಆಗಿದ್ರೆ ನೋ ಇಶ್ಯೂಸ್. ಸೊ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಅವ್ರ ಕೆಲಸದಲ್ಲಿ ಬದಲಾವಣೆ, ಅವರ ಆರೋಗ್ಯದಲ್ಲಿ ಬದಲಾವಣೆ, ಸೊ ಇದಿಷ್ಟು ತೋರಿಸ್ತಾ ಇದೆ. ಮತ್ತೆ ಅವ್ರೇನಾದ್ರು ಎಕ್ಸ್ಟ್ರಾ ಸಾಲ ಮಾಡ್ಕೊಂಡಿದ್ರೆ ಅವ್ರ ವಿಚಾರವಾಗಿ ನೀವು ಕೋರ್ಟು ಕೇಸು ಪೊಲೀಸ್ ಅಂತ ಹೋಗೋ ಪರಿಸ್ಥಿತಿ ಕೂಡ ಇಲ್ಲಿ ನಿಮ್ಗೆ ಈಗ ತೋರಿಸ್ತಾ ಇದೆ. ಅಗೇನ್ ಸೊ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಬಿಕಾಸ್ 8th ಹೌಸ್ ಸ್ಯಾಟರ್ನ್ ರೆಟ್ರೋ ಅಲ್ವಾ. ಏನಾದರೂ ಲೆಗ್ಸ್ ರಿಲೇಟೆಡ್ ಪೇಯ್ನು ಅಥವಾ ಬಿಫೋರೇ ಬಾಡಿನಲ್ಲಿ ಏನಾದರೂ ಈ ಒಂದು ಸ್ಟಡ್ ಹಾಕಿದ್ದಾರೆ ಅಥವಾ ನಟ್ ಇದೆ, ಬೋಲ್ಟ್ ಇದೆ, ಈ ಥರ ಹೇಳ್ತಾರಲ್ಲ, ಆಕ್ಸಿಡೆಂಟ್ಸ್ ಏನಾದರೂ ಆಗಿದ್ರೆ ಅದು ಈಗ ಪುನಃ ಅದ್ರಿಗೆ ನೀವು ಹೋಗಿ ಮತ್ತೆ ರೀಚೆಕಪ್ ಮಾಡಿಸ್ಬೇಕಾಗುತ್ತೆ ಅಥವಾ ಸ್ವಲ್ಪ ಸರ್ಜರೀಸ್ ತೋರಿಸ್ತಾ ಇದೆ. ಇದೊಂದು 8th ಹೌಸ್ ಅವರು. ಸೊ 8th ಹೌಸ್ ಸ್ಯಾಟರ್ನ್ ರೆಟ್ರೋಗ್ರೇಡ್ ಆದಾಗ 7th ಹೌಸ್ದು ರಿಸಲ್ಟ್ ಕೊಡುತ್ತಲ್ಲ, ಬಟ್ 8th ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಗೇನ್ 5th ಹೌಸ್ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಮನೆ ಯೋಗ ಅಥವಾ ಅವ್ರಿಗೆ ವೆಹಿಕಲ್ ಯೋಗ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಒಂದಷ್ಟು ಲೋನು, ಸಾಲ, ಈ ಥರ ಎಲ್ಲನೂ ತೋರಿಸ್ತಾ ಇದೆ. ಅವ್ರಿಗೇನಾದ್ರು ಫ್ಲಾಟ್ ಕೊಡ್ಸೋದು, ಕಾರ್ ಕೊಡ್ಸೋದು ಅಥವಾ ಅವ್ರಿಗೊಂದು ಬೇಸಿಕ್ ನೀಡ್ ಕೊಡ್ಸೋದು ಇರುತ್ತಲ್ಲ, ಅದಕ್ಕೆ ನೀವು ಸಾಲ ಮಾಡಿ ಕೊಡ್ಸೋದು. ಸೊ ಏಜ್ ಮೇಲೆ ಆಗುತ್ತೆ. ಸೊ ಮೇಜರ್ ಆಗಿ ಇಂಪ್ಯಾಕ್ಟು 36 ಏಜ್ ಇರೋರಿಗೆ, 34 ಇಂದ 36 ಈ ಮಧ್ಯೆ ಇರೋರಿಗೆ ಹೈಲಿ ಇಂಪ್ಯಾಕ್ಟ್ ಈ ಬಾರಿ ಇರುತ್ತೆ. ಒಳ್ಳೆ ರೀತಿ ಡಿಪೆಂಡಿಂಗ್ ನಿಮ್ಮ ಲಗ್ನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಎನಿವೆ ನಿಮ್ಮ ಲಗ್ನಕ್ಕೆ ಇದು ಡೆಡ್ ಆಪೋಸಿಟ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ. ಕನ್ಯಾ ಲಗ್ನದವ್ರಿಗೆ 5ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ. ಸೊ ಹಾಗಾಗಿ ಸೊ ಯಾರಾದರೂ ಲವ್ ಮ್ಯಾರೇಜ್ ರಿಲೇಟೆಡ್ ಈಗ ಅಪ್ರೋಚ್ ಮಾಡಬೇಕು ಅಥವಾ ಇನ್ಫಾರ್ಮ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸೊ ಇದು ನಿಮಗೆ ಶನಿ ಜನ್ಮಜಾತಕದಲ್ಲಿ ರೆಟ್ರೋ ಆಗಿದ್ರೆ ಪ್ಲಸ್ ಆಗುತ್ತೆ, ಇಲ್ಲಾಂದ್ರೆ ಮೈನಸ್ ಆಗುತ್ತೆ. ದಶಾ ಫೇವರಬಲ್ ಇದ್ರೆ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಬ್ರೇಕ್ ಇನ್ ಎಜುಕೇಶನ್ಸ್, ಕೆಲವರಿಗೆ ಕನ್ಯಾ ಲಗ್ನದವ್ರಿಗೆ ಬ್ರೇಕ್ ಇನ್ ಎಜುಕೇಶನ್ಸ್ ಕೂಡ ತೋರಿಸ್ತಾ ಇದೆ, ಅಥವಾ ಡಿಲೇ ಇನ್ ಎಜುಕೇಶನ್. ಸೊ ಕರೆಕ್ಟಾಗಿ ನೀವು ಅಂದ್ಕೊಂಡಿದ್ದು ಕಾಲೇಜ್ಗೆ ನೀವು ಸೆಲೆಕ್ಟ್ ಆಗ್ತಾ ಇಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ 7th ಹೌಸ್ ನೀವು ಅಂದ್ಕೊಂಡಿದ್ದ ಎಕ್ಸಾಕ್ಟ್ ಸ್ಪೌಸ್ ಸಿಗ್ತಾ ಇಲ್ಲ, ಮ್ಯಾರೇಜ್ ಸೆಟ್ ಆಗ್ತಾ ಇಲ್ಲ, ಬಿಸ್ನೆಸ್ ಅಂದ್ಕೊಂಡಿದ್ದ ಟೈಮ್ಗೆ ರೀಚ್ ಆಗ್ತಾ ಇಲ್ಲ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಈ ಪೆಂಡಿಂಗ್ ವರ್ಕ್ನ ಪೇಷನ್ಸಿ, ಸ್ಯಾಟರ್ನ್ ರೆಟ್ರೋಗ್ರೇಡ್ ಅವ್ರಿಗೆ ಪೇಷನ್ಸಿ ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕಾಗುತ್ತೆ. ಸ್ಯಾಟರ್ನ್ ಟ್ರಾನ್ಸಿಟಲ್ ರೆಟ್ರೋಗ್ರೇಡ್ ಆದರೂ ಕೂಡ ಪ್ರತಿಯೊಬ್ಬರಿಗೂ ಪೇಷನ್ಸಿ ಅವಶ್ಯಕತೆ ತುಂಬ ಇರುತ್ತೆ. ಅದೇನೇ ಚೆಕಿಂಗ್. ಸೊ ಹಾಗಾಗಿ ಪ್ರಿನ್ಸಿಪಲ್ ಬಂದು ನಿಮ್ಮ ಮುಂದೆ ಕೂತ್ಕೊಂಡು ನಿಮಗೆ ಎಕ್ಸಾಮ್ ಬರಿ ಅಂದರೆ ಹೇಗಿರುತ್ತೆ? ನೀವು ಓದಿರ್ತೀರಾ, ಆದರೂ ಆ ಫಿಯರು, ಆ ಭಯ ಇದ್ದೇ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಸ್ಯಾಟರ್ನ್ ರೆಟ್ರೋಗ್ರೇಡ್. ಸೊ ಹಾಗಾಗಿ ಪ್ರಿನ್ಸಿಪಲ್ ಜೊತೆನೇ 3 ಹೊತ್ತು ಇರುವ ಸ್ಟೂಡೆಂಟ್ಗೆ ಈ ಪ್ರಿನ್ಸಿಪಲ್ ಅಂದರೆ ಏನಂತ ಭಯ ಇರಲ್ಲ, ರೆಸ್ಪೆಕ್ಟ್ ಇರುತ್ತೆ. ಪ್ರಿನ್ಸಿಪಲ್ ಮುಖನೇ ನೋಡದೇ ಇರೋ ಸ್ಟೂಡೆಂಟ್ ಫಸ್ಟ್ ಟೈಮ್ ಪ್ರಿನ್ಸಿಪಲ್ ಮುಂದೆ ಕೂತ್ಕೊಂಡು ಎಕ್ಸಾಂಪಲ್ ಬರೆದ್ರೆ ಖಂಡಿತ ಅವನು ಗೊತ್ತಿರೋದು ಮರ್ತೋಗ್ತಾನೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರೆಟ್ರೋಗ್ರೇಡ್. ಹಾಗಾಗಿ ಬಟ್ ಸ್ಯಾಟರ್ನ್ ಆಲ್ವೇಸ್ ಇಟ್ಸ್ ನಾಟ್ ಈಸಿ. ಲಾಂಗ್ ಟರ್ಮ್ ಗೋಲ್ ಅಥವಾ ಬರೀ ನ್ಯಾಯ ನೀತಿ ಅಂತ ಹೋಗೋದ್ರಿಂದ ಚೈಲ್ಡ್ಗೆ ಅದು ಇಷ್ಟ ಆಗದೆ ಇರಬಹುದು. ಹಾಗಾಗಿ ಸ್ಪೆಕ್ಯುಲೇಷನ್ಸ್ ಗೇನ್ ದಯವಿಟ್ಟು ಬೇಡ, ಎಕ್ಸ್ಟ್ರಾ ಲೋನ್ಸ್ ದಯವಿಟ್ಟು ಬೇಡ. ಈ ಟೈಮಲ್ಲಿ ಮ್ಯಾರೇಜ್ ಪ್ರಪೋಸಲ್ಸ್ ಅಥವಾ ಮ್ಯಾರೇಜ್ ಹೋಲ್ಡ್ ಮಾಡಿ, ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿಬಿಡ್ತೀರಾ, ಚೀಟ್ ಆಗೋ ಸಾಧ್ಯತೆ ಇರುತ್ತೆ. ಇದಿಷ್ಟು ಕನ್ಯಾದವರಿಗೆ. ನೆಕ್ಸ್ಟ್ ಅದಾದ ನಂತರ ತುಲಾ ಲಗ್ನಕ್ಕೆ ಬರೋಣ. ಸೊ 4th ಲಾರ್ಡು, 5th ಲಾರ್ಡು 6th ಹೌಸಲ್ಲಿ, ಅದರರ್ಥ ಮನೆ ವಿಚಾರವಾಗಿ ಅಥವಾ ಮನೆ ಚೇಂಜ್ ಮಾಡೋ ವಿಚಾರವಾಗಿ, ಅದು ರೆಂಟ್ ಆಗಿರಬಹುದು, ಓನ್ ಆಗಿರಬಹುದು, ಎಜುಕೇಷನ್ ವಿಚಾರವಾಗಿ, ಸ್ಪೆಕ್ಯುಲೇಷನ್ ಗೇನ್ಸ್ ವಿಚಾರವಾಗಿ, ನೇಮ್ ಫೇಮ್ ವಿಚಾರವಾಗಿ, ಹೆಲ್ತ್ ವಿಚಾರವಾಗಿ. ಸೊ ರೆಟ್ರೋಗ್ರೇಡ್ 6th ಹೌಸಲ್ಲಿ. ಸೊ ಅದರರ್ಥ ಹೆಲ್ತ್ ಇಶ್ಯೂಸ್ ಲಾಂಗ್ ಟರ್ಮ್ ಇದ್ದರೆ ಈಗ ಹೋಗಿ ಕ್ಲಿಯರ್ ಮಾಡ್ಕೊಳ್ಳೋದು ಅಥವಾ ಮತ್ತೆ ಹಾಸ್ಪಿಟಲ್ ವಿಸಿಟ್ ತೋರಿಸೋದು ಅಥವಾ ಸೊ ಇದು ರಿಲೇಟೆಡ್ ನಿಮಗೆ ಫೇವರಬಲ್ ಆಗಿ ವರ್ಕ್ಸ್ ಬರ್ತಾ ಇದೆ. ಗೆಟ್ ರೆಡಿ ಫಾರ್ ದಟ್. ಅಗೇನ್ ಮನೆ ಕನ್ಸ್ಟ್ರಕ್ಷನ್ ಏನಾದರೂ ಪೆಂಡಿಂಗ್ ಇತ್ತು ಅಥವಾ ಭೂಮಿ ವಿಚಾರ ಅಥವಾ ಫ್ಲಾಟ್ ತಗೊಳ್ಳೋ ವಿಚಾರ, ವಾಸ್ತು ರಿಲೇಟೆಡ್ ವಿಚಾರ ಈಗ ಎಂಡ್ ಆಗುತ್ತೆ. ನೋಡಿ, ಜುಪಿಟರ್ ಕೂಡ ಆಸ್ಪೆಕ್ಟ್ ಆಗ್ತಿದ್ದಾರೆ 4th ಹೌಸ್ ಮೇಲೆ. ಸೊ ಮನೆ ತಗೊಳ್ಳೋ ಯೋಗ ಅಥವಾ ಆಲ್ರೆಡಿ ಮನೆ ತಗೊಂಡಿದ್ದಾಯ್ತು, ಕನ್ಸ್ಟ್ರಕ್ಷನ್ ಮಾಡೋ ಯೋಗ ಅಥವಾ ಅದ್ರ ಮೇಲೆ ಲೋನ್ ಇದೆ, ಅದನ್ನ ಎಂಡ್ ಮಾಡುವ ಯೋಗ. ಸೊ ಟೋಟಲಿ ಯೋಗ ನಿಮಗೆ ಫೇವರಬಲ್ ಆಗಿದೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಎನಿವೆ ನಿಮಗೆ ಯೋಗಕಾರಕ ಅಲ್ವಾ ಶನಿ, ಹಾಗಾಗಿ. ಸೊ ಶನಿ ಯೋಗಕಾರಕ ಆಗಿದ್ದು ಏನಾದರೂ 3ನೇ ಮನೇಲಿ ಕೂತಿದ್ದು ರೆಟ್ರೋಗ್ರೇಡ್ ಆದರೆ ಫಲ ಬೇರೆ ಇರುತ್ತೆ. ಅದಾದ್ಮೇಲೆ ನಿಮ್ಮ ಲಗ್ನದಲ್ಲೇ ಉಚ್ಚ ಅಂದ ಮಾತ್ರಕ್ಕೆ ಶನಿ ನಿಮ್ಗೆ ಎಲ್ಲ ಕೊಡ್ಬೇಕಂತನೂ ಇಲ್ಲ. ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಮಕ್ಕಳ ವಿಚಾರದಲ್ಲಿ ತುಲಾ ಲಗ್ನದವ್ರಿಗೆ ನೋವಿರುತ್ತೆ ನೋಡಿ, ಅಥವಾ ಮಗು ಡಿಲೇ ಆಗೋದಿರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಇರುತ್ತೆ. ಶನಿ ತತ್ವನ ಬಿಡಬೇಡಿ. ಶನಿ ಲಾಂಗ್ ಟರ್ಮ್ಗೆ ಕಾರಕ, ನೋವಿಗೆ ಕಾರಕ, ನಿಧಾನಕ್ಕೆ ಕಾರಕ, ರಿಪೀಟ್ ಮಾಡ್ಲಿಕ್ಕೆ ಕಾರಕ, ಮತ್ತೆ ಓಲ್ಡ್ ಪ್ಯಾಟರ್ನ್, ಓಲ್ಡ್ ಸೋಲ್ಗೆ ಕಾರಕ. ಸೊ ಹಾಗಾಗಿ ನೀವು ಗಮನ ಹರಿಸ್ಕೊಳ್ಳಿ. ನೆಕ್ಸ್ಟ್ ಸ್ಕಾರ್ಪಿಯೋದವ್ರಿಗೆ 5th ಹೌಸಲ್ಲಿ ರೆಟ್ರೋ ಆಗ್ತಾ ಇರೋದ್ರಿಂದ ಸೊ ಖಂಡಿತವಾಗ್ಲೂ ಸಡನ್ ಆಗಿ ನಿಮ್ಮ ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇದೆ. ಅದಾದ ನಂತರ ಕೆಲಸದ ವಿಚಾರದಲ್ಲಿ 10th ಹೌಸ್ಗೆ 5th ಹೌಸು. ಸೊ
ಅಗೇನ್ 6th ಹೌಸ್ ಆಗುತ್ತೆ. ಕೆಲಸದ ವಿಚಾರದಲ್ಲಿ ಒಂದಷ್ಟು ಕರೆಕ್ಷನ್ಸ್ ಆಗಿರಬಹುದು, ಅಥವಾ ಕೆಲಸದ ವಿಚಾರದಲ್ಲಿ ಏರುಪೇರು, ಸಡನ್ ಈ ಒಂದು ಪೆಂಡಿಂಗ್ ವರ್ಕ್ ಕ್ಲಿಯರ್ ಆಗುತ್ತೆ. ಬಿಕಾಸ್ 10th ಹೌಸ್ಗೆ 6th ಹೌಸ್ ಸ್ಯಾಟರ್ನ್ ರೆಟ್ರೋ ಆಗಿ 4th ಹೌಸ್ ವಿತ್ ರಾಹು ಕನೆಕ್ಟಿವಿಟಿ ಬರ್ತಾ ಇರೋದ್ರಿಂದ ಮಾನಸಿಕ ನೆಮ್ಮದಿ, ಮಾನಸಿಕ ಒಂದು ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಅಥವಾ ತಂದೆಗೆ ನಿಮಗೆ ಪ್ರಾಪರ್ಟಿ ರಿಲೇಟೆಡ್ ವಾದ ವಿವಾದ, ಸೊ ಹಾಗೆ ಪೇಪರ್ ವರ್ಕ್ ರಿಲೇಟೆಡ್ ವಾದ ವಿವಾದ, ಅಕ್ಕಪಕ್ಕದಲ್ಲಿ ನಿಮ್ಮ ನೈಬರ್ಸ್ ಜೊತೆ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಅದರ್ವೈಸ್ ಸ್ಯಾಟರ್ನ್ ನಿಮ್ಮ ಚಾರ್ಟಲ್ಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಟ್ರಾವೆಲಿಂಗ್ಸ್ಗೆ ತುಂಬಾ ಹೇಳಿ ಮಾಡಿಸಿದಂತಹ ಟೈಮ್. ಮನೆ ಯೋಗ ಕೂಡ ತೋರಿಸ್ತಾ ಇದೆ, ವೆಹಿಕಲ್ ಯೋಗ ಕೂಡ ತೋರಿಸ್ತಾ ಇದೆ, ಹೆಲ್ತ್ ತುಂಬಾ ರಿಕವರಿ ಆಗುತ್ತೆ, ಅಥವಾ ಫುಡ್ ನೀವು ಚೇಂಜ್ ಮಾಡ್ಕೊಳ್ಳೋದು ಕೂಡ ತೋರಿಸ್ತಾ ಇದೆ. ಸೊ ಬಿಕಾಸ್ ಸೆಕೆಂಡ್ ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇದಾರಲ್ಲ ಸ್ಯಾಟರ್ನ್ ರೆಟ್ರೋಗ್ರೇಡ್, ಅದಕ್ಕೋಸ್ಕರ. ನೆಕ್ಸ್ಟ್ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ, ಮತ್ತೆ ಲೆಗ್ಸ್ ಪೇನ್ ವಿಚಾರದಲ್ಲಿ, ಮತ್ತೆ ಫಾರಿನ್ ಹೋಗಿ ಸೆಟ್ಲ್ ಆಗೋದು, ಅಥವಾ ಹೊರಗಡೆ ದೇಶ, ಹೊರಗಡೆ ರಾಜ್ಯ, ಅಥವಾ ಈ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಧನುರ್ 4th ಹೌಸ್ ಅಲ್ಲಿ ರೆಟ್ರೋ ಸೆಕೆಂಡ್ ಲಾರ್ಡ್ ಅಂಡ್ ಥರ್ಡ್ ಲಾರ್ಡ್, ಡೆಫಿನೆಟ್ಲಿ ಮದರ್ ಫ್ಯಾಮಿಲಿಯಿಂದ ಪ್ರಾಪರ್ಟಿ ಯೋಗ, ಹಣ ಯೋಗ, ಅಥವಾ ಪೇಪರ್ ರಿಲೇಟೆಡ್ ಪೆಂಡಿಂಗ್ ವರ್ಕ್ ತೋರಿಸ್ತಾ ಇದೆ. ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ, ಸ್ಮಾಲ್ ಟ್ರಾವೆಲಿಂಗ್ಸ್, ಹ್ಯಾಪಿ ಟ್ರಾವೆಲಿಂಗ್ಸ್. ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೊ ನಿಮಗೆ ನಿಮ್ಮ ಮೊದಲನೇ ಅಣ್ಣ ಅಥವಾ ಅಕ್ಕ, ಸೊ ಇವರಿಗೆ ನಿಮಗೆ ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಅಥವಾ ಏನಾದರೂ ಇತ್ತು ಅಂದ್ರೆ ಇದೀಗ ಕ್ಲಿಯರ್ ಆಗುತ್ತೆ. ಬಿಕಾಸ್ 11th ಹೌಸ್ಗೆ 4th ಹೌಸ್, ಸೊ 6th ಹೌಸ್ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರ. ಅದಾದ ನಂತರ ಫಾದರ್ಗೆ, ಸೊ ಫಾದರ್ ಹೆಲ್ತ್ ರಿಲೇಟೆಡ್ ಏನಾದರೂ ವರ್ಕ್ ಇತ್ತು, ಅವ್ರಿಗೆ ಸರ್ಜರೀಸ್ ಏನಾದರೂ ಅವಶ್ಯಕತೆ ಇತ್ತು, ಅಥವಾ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಇದ್ರ ರಿಲೇಟೆಡ್ ಏನಾದರೂ ಇದು ಪೆಂಡಿಂಗ್ ಕ್ಲಿಯರ್ ಆಗುತ್ತೆ. ಇಷ್ಟು ದಿವಸ ಓಕೆ ತೋರಿಸೋಣ ಅಂತ ಇದ್ರೆ ವೆಯ್ಟ್ ಮಾಡ್ತಿದ್ರಿ, ಈಗ ಟೈಮ್ ಬಂತು ಹೋಗಬೇಕು ಹಾಸ್ಪಿಟಲ್ ವಿಸಿಟ್. ಆ್ಯಂಡ್ ನ್ಯಾಚುರಲ್ 12th ಹೌಸ್ ಬೇರೆ ಅಲ್ವಾ, ಅದನ್ನ ಎಂಡ್ ಮಾಡ್ತೀರಾ. ಅಥವಾ ಸೊ ಕೆಲವೊಂದು ಎಂಡ್ ಆಗುತ್ತೆ. ಸೊ ಏನೇನು ಎಂಡ್ ಆಗುತ್ತೆ, ಸೆಕೆಂಡ್, ಥರ್ಡ್, 9th ಹೌಸ್ ರಿಲೇಟೆಡ್ ಮ್ಯಾಟರ್ಸ್ ಎಂಡ್ ಆಗುವ ಸಾಧ್ಯತೆ ಹೈಲಿ ಇದೆ. ನಿಮಗೂ ಕೂಡ ಹೆಲ್ತ್ ರಿಲೇಟೆಡ್ ಏನಾದರೂ ಗ್ಯಾಸ್ಟ್ರಿಕ್ ರಿಲೇಟೆಡ್ ಆಗಿರಬಹುದು, ಸೈನಸ್ ರಿಲೇಟೆಡ್ ಆಗಬಹುದು, ಲೆಗ್ ಪೇನ್ ಆಗಿರಬಹುದು, ಸೊ ಈ ಥರ ಇತ್ತು ಅಂತ ಹೇಳಿದ್ರೆ, ಬಿಕಾಸ್ ಲಗ್ನದ ಮೇಲೆ ದೃಷ್ಟಿ ಹಾಕ್ತಿದಾರಲ್ಲ 10th ಆಸ್ಪೆಕ್ಟು, ಅದಕ್ಕೋಸ್ಕರ ಅದೀಗ ಕ್ಯೂರ್ ಆಗುತ್ತೆ, ಕ್ಯೂರ್ ಆಗೋದಿಲ್ಲ. ಸೊ ರಿಕವರಿ ಆಗ್ತೀರಾ ಅದರಿಂದ, ಡಿಪೆಂಡಿಂಗ್ ನಿಮ್ಮ ಜನ್ಮ ಜಾತಕದ ಶನಿ. ನೆಕ್ಸ್ಟ್ ಮಕರದವ್ರಿಗೆ ಲಗ್ನಾಧಿಪತಿ ದ್ವಿತೀಯಾಧಿಪತಿ ತೃತೀಯದಲ್ಲಿ ರೆಟ್ರೋಗ್ರೇಡ್ ಆಗ್ತಾ ಇರೋದ್ರಿಂದ ತುಂಬಾನೇ ನಿಮ್ಮನ್ನ ನೀವು ಕರೆಕ್ಷನ್ ಮಾಡ್ಕೊಳ್ಳುವಂತಹ ಟೈಮ್. ನಿಮ್ಮ ಸ್ಪೀಚ್ ಆಗಿರ್ಬೋದು, ನಿಮ್ಮ ಫುಡ್ ಆಗಿರಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಫ್ಯಾಮಿಲಿಗೆ ಕೊಡೋ ರೆಸ್ಪೆಕ್ಟ್ ಆಗಿರಬಹುದು, ಸೊ ಇದೆಲ್ಲವೂ ತುಂಬಾನೇ ಚೇಂಜ್ ಆಗುತ್ತೆ. ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂದ್ರೆ ಅದಕ್ಕೊಂದೊಳ್ಳೆ ಟ್ರೀಟ್ಮೆಂಟ್ ಹೋಮಿಯೋಪತಿ ಈ ಪೀರಿಯಡ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರ ಜನ್ಮ ಜಾತಕದಲ್ಲಿ ಶನಿ ಕೇತು ಕಾಂಬಿನೇಷನ್, ಶನಿ ಮರ್ಕ್ಯುರಿ ಕಾಂಬಿನೇಷನ್ ಇರುತ್ತಾ, ನಿಮ್ಗೆ ಹೋಮಿಯೋಪತಿ ಚೆನ್ನಾಗಿ ಹಿಡಿಯುತ್ತೆ ಬಾಡಿಗೆ. ನೆಕ್ಸ್ಟ್ ಅದಾದ ನಂತರ ಸೊ ಫೈನಾನ್ಸ್ ರಿಲೇಟೆಡ್, ಸೊ ತುಂಬಾನೇ ಪ್ಲಾನಿಂಗ್ಸ್ ಆಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ರಿಲೇಟೆಡ್, ಸೊ ಇದೆಲ್ಲ ಕಂಪ್ಲೀಟ್ ಚೇಂಜಸ್ ಆಗುತ್ತೆ ನಿಮಗೆ. ಥರ್ಡ್ ಹೌಸ್ ಅಲ್ಲಿ ರೆಟ್ರೋ ಪೆಂಡಿಂಗ್ ಪೇಪರ್ ವರ್ಕ್ ಆಗಿರಬಹುದು, ಸ್ಮಾಲ್ ಟ್ರಾವೆಲಿಂಗ್ಸ್ ಆಗಿರ್ಬೋದು, ಸಿಬ್ಲಿಂಗ್ಸ್ ರಿಲೇಟೆಡ್ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ವಿಚಾರದಲ್ಲಿ ಒಂದು ಯಾವುದಾದ್ರೂ ವರ್ಕ್ ಪೆಂಡಿಂಗ್ ಇತ್ತು, ಈಗ ಕ್ಲಿಯರ್ ಆಗುತ್ತೆ. ನಿಮ್ಮ ಮೇಲೆ ಯಾವುದಾದ್ರೂ ಅಲಿಗೇಷನ್ ಬಂದಿತ್ತು, ಪೇಪರ್ ವರ್ಕು, ನೋಟಿಸು, ಡಾಕ್ಯುಮೆಂಟ್ಸು, ಮೇಲು, ಇದ್ರ ರಿಲೇಟೆಡ್ ಈಗ ಅದು ವರ್ಕ್ ಎಂಡ್ ಆಗುತ್ತೆ. ಸೊ ಬಿ ಹ್ಯಾಪಿ, ಸೊ ಇಟ್ಸ್ ಗುಡ್ ಓನ್ಲಿ. ನೆಕ್ಸ್ಟ್ ಕುಂಭದವರಿಗೆ 12ನೇ ಮನೆ ಅಧಿಪತಿ ಲಗ್ನಾಧಿಪತಿ ದ್ವಿತೀಯ ಭಾವದಲ್ಲಿ. ಕುಂಭದವರಿಗೆ ಸ್ವಲ್ಪ ಈ ಕಡೆ ಬರೆಯೋಣ. ಸೊ ಕುಂಭ ಲಗ್ನದವರಿಗೆ ಸ್ಯಾಟರ್ನ್ ಸೆಕೆಂಡ್ ಹೌಸ್ ಹೋದಾಗಿಂದ ಅವ್ರಿಗೆ ಹಣಕ್ಕೆ ತುಂಬಾ ಟೈಟ್ ಆಗಿದೆ. ಬಿಕಾಸ್ ಶನಿ ಎಲ್ಲಿ ಹೋಗ್ತಾರ ಅಲ್ಲಿ ಡಿಲೇ ಮಾಡ್ತಾರಲ್ವಾ, ಹಾಗಾಗಿ. ಅದಾದ ನಂತರ ಹೆಲ್ತ್ ಇಶ್ಯೂಸು, ಫೈನಾನ್ಸ್ ತುಂಬಾ ಟೈಟ್ ಆಗಿರುವಂಥದ್ದು, ವಿಪರೀತ ಖರ್ಚು, 12ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ. ನೆಕ್ಸ್ಟ್ ಸೊ ಪಬ್ಲಿಕ್ ಅಲ್ಲಿ ಒಂದು ಸ್ಮಾಲ್ ಡ್ಯಾಮೇಜ್, ಮೇ ಬಿ ಹಣ ತಗೊಂಡಿರ್ತೀರಾ, ವಾಪಸ್ ಕೊಡ್ಲಿಕ್ಕಾಗಲ್ಲ, ಲೋನ್ಸ್ ಕ್ಲಿಯರ್ ಮಾಡ್ಲಿಕ್ಕಾಗಿರಲ್ಲ. ಸೊ ಅದಾದ ನಂತರ ತಂದೆಯ ಆರೋಗ್ಯದಲ್ಲಿ ಅಥವಾ ಅವ್ರಿಗೋಸ್ಕರ ಖರ್ಚು, ಅಥವಾ ಹೈಯರ್ ಸೊ ಯಾವುದಾದ್ರು ಸ್ಮಾಲ್ ಅಥವಾ ಬಿಗ್ ಸೊ ಸ್ಪಿರಿಚುವಲ್ ಈವೆಂಟ್ ನಡೆಸಬೇಕಾಗುತ್ತೆ, ಅದಕ್ಕೆ ನಿಮ್ಮ ಹತ್ರ ಹಣದ ವ್ಯವಸ್ಥೆ ಪ್ರಾಬ್ಲಮ್ ಆಗಿರಬಹುದು, ಈ ತರ. ಇದು ಬೇಸಿಕಲಿ. ಸೊ ಹೈಯರ್ ಅಲ್ಲಿ ಬಂದು ಸೊ ಫುಡ್ ರಿಲೇಟೆಡ್ ಚೇಂಜಸ್ ಕಾಣಿಸ್ತಾ ಇದೆ, ಡಯಟ್ ತುಂಬಾ ಚೇಂಜಸ್ ಮಾಡ್ಕೋತೀರಾ, ಹೆಲ್ತ್ ತುಂಬಾ ಸಪೋರ್ಟ್ ಮಾಡುತ್ತೆ. ಲಗ್ನದಲ್ಲಿ ರಾಹು ಕನ್ಫ್ಯೂಷನ್, ಒಂದು ಕ್ಲಾರಿಟಿ ಬರುತ್ತೆ. ಬಟ್ ಶನಿ ರಾಹು ಕಾಂಬಿನೇಷನ್ ಅಷ್ಟು ಫೇವರಬಲ್ ಇಲ್ಲ. ಎಲ್ಲರೂ ರಿಸರ್ಚ್ ಅಲ್ಲೇ ಇರಬೇಕು ಅಂತ ಇಲ್ಲ, ಸೊ ಹಾಗಾಗಿ ನಾರ್ಮಲ್.
ಸೊ ಹಾಗಾಗಿ ಹೆಲ್ತ್ ಕಡೆ ಗಮನ ಕೊಡಿ. 12ನೇ ಮನೆ ಅಧಿಪತಿ ಲಗ್ನ ಕನೆಕ್ಟಿವಿಟಿ ಬರ್ತಾ ಇದೆ. ಆಮೇಲೆ 11ನೇ ಮನೇಲಿ ಇಷ್ಟು ದಿವಸ ದೃಷ್ಟಿ ಹಾಕಿತ್ತಲ್ಲ, ಇವ್ರಿಗೆ ಬರೋ ಹಣನೂ ಬಂದಿರೋದಿಲ್ಲ. ಈಗ ಹಣ ಕೂಡ ರಿಲೀಸ್ ಆಗೋದು ಅಥವಾ ಅನ್ಕೊಂಡಿದ್ದ ಟೈಮ್ ರಿಲೀಸ್ ಆಗದೆ ಇರೋದು, ಡಿಪೆಂಡಿಂಗ್ ಆನ್ R1 R2. ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಸೊ ಹಾಗಾಗಿ ಅದು ನಿಮಗೆ ಸಪೋರ್ಟಿಂಗ್ ಮಾಡ್ತಾ ಇದೆ. ಸೊ ಇದು ಶನಿ ರೆಟ್ರೋ ಆದಾಗ ಕುಟುಂಬದಲ್ಲಿ ಯಾವುದೋ ಒಂದು ವಿಷಯ ಅಥವಾ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಸಾಲ ಏನಾದರೂ ಇದ್ರೆ ಕ್ಲಿಯರ್ ಮಾಡೋದು ತೋರಿಸ್ತಾ ಇದೆ. ನೀವು ಮಾಡಲೇಬೇಕು. ಸೊ ಈಗ ಫಿನಿಶ್ ಮಾಡಿ. ಅಗೇನ್ ಸೆಕೆಂಡ್ ಹೌಸ್ ಫುಡ್ ರಿಲೇಟೆಡ್ ಆಗಿರ್ಬೋದು, ಫಿನಾನ್ಸ್ ರಿಲೇಟೆಡ್ ಆಗಿರಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ರಿಲೇಟೆಡ್ ಆಗಿರಬಹುದು, ಟೋಟಲಿ ಟ್ರಾನ್ಸ್ಫಾರ್ಮೇಶನ್ ಟೈಮ್ ಇರೋದ್ರಿಂದ ಜಸ್ಟ್ ಪ್ಲಾನ್ ಮಾಡಿ. ಅದಾದ ನಂತರ ಫೈನಲ್ ಆಗಿ ಮೀನ ಲಗ್ನದವರು ಸ್ವಲ್ಪ ರಿಲೀಫ್ ಆಗ್ತಾರೆ ಹೆಲ್ತ್ ವಿಚಾರದಲ್ಲಿ. ಬಿಕಾಸ್ ರೆಟ್ರೋಗ್ರೇಡ್ ಆಗ್ತಾ ಇರೋದ್ರಿಂದ 11 12ನೇ ಮನೆ ಅಧಿಪತಿ ಜಾಯಿಂಟ್ ಆಗ್ತಾ ಇರೋದ್ರಿಂದ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ. ಇದರಿಂದ ರಿಲೀಫ್ ಆಗ್ತೀರಾ. ಅಥವಾ ತುಂಬಾ ಲಾಂಗ್ ಟರ್ಮ್ ಯಾರಾದರೂ ಬೆಡ್ ರಿಡನ್ ಆಗಿದ್ದೀರಾ, ಸೊ ಇವ್ರಿಗೆ ಮುಕ್ತಿ ಸಿಗುವಂತಹ ಸಾಧ್ಯತೆ. ಅದಾದ ನಂತರ ಸೊ ನಿಮಗೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಇದೆ. ಸೊ ನೀವು ಸ್ವಲ್ಪ ಹೆಲ್ತ್ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಇದಿಷ್ಟು ಶನಿಯ ಗೋಚಾರದ ಫಲಗಳು. ಸೊ ಪೆಂಡಿಂಗ್ ಬುಕ್ಸ್ ಏನೇನಿದೆಯೋ ನಿಮ್ಮ ಚಾರ್ಟ್ ಮೇಲೆ ಡಿಪೆಂಡ್. ರೂಲ್ ಮರಿಬೇಡಿ. R1 R2 ರೆಟ್ರೋಗ್ರೇಡ್ ಸ್ಯಾಟರ್ನು, ಡೈರೆಕ್ಟ್ ಸ್ಯಾಟರ್ನು, ಕಂಜಂಕ್ಟ್, ಆತ್ಮಕಾರಕ, ಯೋಗಕಾರಕ, ನವಾಂಶದಲ್ಲಿ ಯಾರ ಜೊತೆ ಇದ್ದಾರೆ, ಇದೆಲ್ಲದ್ರ ಜೊತೆಗೆ ದಶಾನೇ ಬಂದಿಲ್ಲ ಅಂದ್ರೆ ಸೊ ಇದೆಲ್ಲ ಏನು ನಿಮಗೆ ಹೈ ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ದಶಾ ನಡೀತಾ ಇರೋರು ಎಕ್ಸ್ಟ್ರಾ ಕೇರ್ಫುಲ್. ಅಥವಾ ಅನುರಾಧ, ನೆಕ್ಸ್ಟ್ ಮೀನರಾಶಿ ಅಂದ್ರೆ ಸ್ಕಾರ್ಪಿಯೋ, ವಾಟರ್ ಸೈನ್ಸ್ ಎಲ್ಲೆಲ್ಲಿದ್ದೀರಾ, ಸೊ ಶನಿ ನಕ್ಷತ್ರಗಳು ಅಲ್ಲೇ ಇದೆಯಲ್ಲ, ಪುಷ್ಯ, ಅನುರಾಧ, ಸೊ ಉತ್ತರ ಭಾದ್ರಪದ. ಹಾಗಾಗಿ ನಿಮ್ಮಗಳಲ್ಲಿ ದಶೆ ಯಾವ್ದಾದ್ರು ಕೂತಿದ್ರೆ ನೋಡ್ಕೊಳ್ಳಿ. ಸೊ ಸಮ್ ಎಮೋಷನಲ್ ಪೆಂಡಿಂಗ್ ಕರ್ಮ ಎಲ್ಲರಿಗೂ ಎಂಡ್ ಆಗುವಂತಹ ಸಮಯ ಬಂದಿದೆ. ಸೊ ಇದಿಷ್ಟು ಶನಿಯ ಗೋಚಾರ. ಶನಿ ದಶೆ ನಡೀತಿದ್ದು ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕನ್ಸಲ್ಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಡೀಟೇಲ್ಸ್ ಶೇರ್ ಮಾಡಿದ್ಮೇಲೆ ನಿಮಗೆ ಫೀಸ್ ಡೀಟೇಲ್ಸ್ ಬರುತ್ತೆ. ಇಫ್ ಯು ಆರ್ ಕಂಫರ್ಟಬಲ್ ಫಾರ್ ದ ಫೀಸ್, ಡೆಫಿನೆಟ್ಲಿ ವಿಲ್ ಗೆಟ್ ದ ರೆಮಿಡೀಸು. ಆ ಪ್ರಭಾವನ ತಪ್ಸೋಕೆ 10 ಕೊಲೆ ಮಾಡಿಬಿಟ್ಟು ಬಂದು ನಾನು ಈ ಸುದರ್ಶನ ಹೋಮ ಮಾಡಿಬಿಡ್ತೀನಿ, ಅದೆಲ್ಲ ವರ್ಕ್ ಆಗೋದಿಲ್ಲ. ಓಕೆ, ಬಟ್ ಹೋಮ ಮಾಡಿದ ಫಲ ಏನು ಸಿಗಬೇಕು ಸಿಗುತ್ತೆ. ಹಾಗಾಗಿ ಎಂಡ್ ಆಫ್ ದ ಡೇ ಪೆಂಡಿಂಗ್ ಕರ್ಮ ಕ್ಲಿಯರ್ ಮಾಡೋ 4.5 ತಿಂಗಳು ಪ್ರತಿಯೊಬ್ಬರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಪ್ಲ್ಯಾನ್ ಮಾಡ್ಕೊಳ್ಳಿ. ಅಕ್ಸೆಪ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ, ಪೇಷನ್ಸಿ. ಸೊ ಆ್ಯಂಡ್ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ಬಟ್ ಜುಪಿಟರ್ ಆಸ್ಪೆಕ್ಟ್ ಇರೋವರೆಗೂ ಓಕೆ, ಅಕ್ಟೋಬರ್ವರೆಗೂ ಓಕೆ. ನವಂಬರ್ ಡಿಸೆಂಬರ್ ಸ್ವಲ್ಪ ಟಫ್ ಇರುತ್ತೆ. ಓವರ್ ಆಲ್ ನವಂಬರ್ ಡಿಸೆಂಬರ್ ಎಲ್ಲರಿಗೂ ಟಫ್ ಇರುತ್ತೆ ಕಂಟ್ರಿ ವೈಸ್ ತಗೊಂಡ್ರು. ಜುಪಿಟರ್ ಆಸ್ಪೆಕ್ಟ್ ಇರೋವರೆಗೂ ಅಟ್ಲೀಸ್ಟ್ ರಿಲೀಫ್ ಒಳ್ಳೇದೇ ಆಲ್ಮೋಸ್ಟ್ ನಡೆಯುವಂತಹ ಸಾಧ್ಯತೆ, ಒಳ್ಳೆ ರೀತಿಯಲ್ಲಿ ಎಂಡ್ ಆಗುತ್ತೆ. ಅಕ್ಟೋಬರ್ ನವಂಬರ್, ಸೊ ನವಂಬರ್ ಡಿಸೆಂಬರ್ ಅದೊಂಚೂರು ಒಂದು 40 ಡೇಸ್ ಅಷ್ಟು ಫೇವರಬಲ್ ಇರಲ್ಲ. ಆಗ ಟ್ರಾನ್ಸಿಟಲ್ಲೂ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.